ಹಲೋ ಯುವರ್ಸ್, ವೆಲ್ಕಮ್ ಬ್ಯಾಕ್ ಟು ಮಿರಕಲ್ ಕಾರ್ಡ್ ಟ್ಯಾರೋ. ನಾನು ನಿಮ್ಮ ಟ್ಯಾರೋ ಗೈಡ್ ಮಧು. ಇವತ್ತು ಮತ್ತೊಂದು ರೀಡಿಂಗ್ ಜೊತೆ ಬಂದಿದ್ದೀನಿ. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರೂ ಹಬ್ಬ ಚೆನ್ನಾಗಿ ಆಚರಿಸಿದ್ದೀರಾ ಅಂತ ಅಂದ್ಕೊತೀನಿ. ಸೊ ಇವತ್ತು ವರಮಹಾಲಕ್ಷ್ಮಿ ಹಬ್ಬದ ಒಂದು ಆಸ್ಪಿಷಿಯಸ್ ಒಕೇಶನಲ್ಲಿ ನಾನು ನಿಮಗೆ ಒಂದು ಜನರಲ್ ಟ್ಯಾರೋ ರೀಡಿಂಗ್, ಜನರಲ್ ಆಗಿ ಇವಾಗಿಂದ ಹಿಡಿದು ನೆಕ್ಸ್ಟ್ 6 to 8 ಮಂತ್ಸಲ್ಲಿ ಜನರಲ್ ಏನು ಎನರ್ಜೀಸ್ ಇದೆ ನಿಮಗೆ ಅನ್ನೋವಂಥ ಒಂದು ಟ್ಯಾರೋ ರೀಡಿಂಗ್ನ ತೊಗೊಂಬಂದಿದ್ದೀನಿ. ಅಗೇನ್ ಇಟ್ ವಿಲ್ ಬಿ ಪಿಕ್ ಅ ಕಾರ್ಡ್ ಆ್ಯಂಡ್ ಟೈಮ್ಲೆಸ್ ಟ್ಯಾರೋ ರೀಡಿಂಗ್. ಇದರಲ್ಲಿ ನಿಮಗೆ 2 ಆಪ್ಷನ್ಸ್ ಇದೆ. ಓಕೆ, ಸೊ ಆಪ್ಷನ್ 1, ಇಲ್ಲಿ 2 ಟ್ಯಾರೋ ಡೆಕ್ಸ್ ಇದೆ. ನಿಮಗೆ ಯಾವುದು ರೆಸನೇಟ್ ಆಗುತ್ತೆ ಅದನ್ನು ಪಿಕ್ ಮಾಡ್ಬೋದು ನೀವು. ಆಪ್ಷನ್ 1 ಬಂದು ಈ ಗೋಲ್ಡನ್ ಸ್ಟೋನ್ ಆಗಿರುತ್ತೆ. ಓಕೆ, ಆಪ್ಷನ್ 2 ಈ ಬ್ಲೂ ಸ್ಟೋನ್. ಓಕೆ, ನೀವು ಈ ವಿಡಿಯೋನ ಪಾಸ್ ಮಾಡ್ಬೋದು ಆ್ಯಂಡ್ ತಮ್ನೇಲಲ್ಲೂ ನಿಮಗೆ 2 ಡೆಕ್ಸು ಮತ್ತು 2 ಸ್ಟೋನ್ಸ್ ಕೂಡ ಕಾಣಿಸುತ್ತೆ. ಆ್ಯಂಡ್ ವಿಡಿಯೋನೂ ಪಾಸ್ ಮಾಡಿ ನಿಮಗೆ ಯಾವ ಫೈಲ್ ರೆಸನೇಟ್ ಆಗುತ್ತೆ ಆ ಫೈಲ್ನ ಪಿಕ್ ಮಾಡಿ. ಆ್ಯಂಡ್ ವಿತೌಟ್ ವೇಸ್ಟಿಂಗ್ ಎನಿ ಟೈಮ್ ನಾವು ನಮ್ಮ ಟ್ಯಾರೋ ರೀಡಿಂಗ್ಗೆ ಮೂವ್ ಆನ್ ಆಗೋಣ. ಓಕೆ, ಸೊ ಯಾರ್ಯಾರು ಫೈಲ್ 1 ಈ ಗೋಲ್ಡನ್ ಸ್ಟೋನ್ ಚೂಸ್ ಮಾಡಿದ್ದೀರಾ, ನಿಮ್ಮ ಒಂದು ಜನರಲ್ ಎನರ್ಜೀಸ್ ಅಥವಾ ನಿಮಗೆ ಇವಾಗ ಈ ಮೂಮೆಂಟಲ್ಲಿ ನೀವೇನು ತಿಳ್ಕೊಬೇಕು ಅಂತ ಇದ್ದೀರಾ ಅಥವಾ ಏನು ಮೆಸೇಜಸ್ ಇದೆ ಯೂನಿವರ್ಸಿಂದ ಅದನ್ನು ನೋಡೋಣ. ಓಕೆ, ಸೊ ಯಾರು ಫೈಲ್ 1 ಚೂಸ್ ಮಾಡಿದ್ದೀರಾ, ನಿಮ್ಮ ಎನರ್ಜೀಸ್ನ ಕಾಮ್ ಡೌನ್ ಮಾಡ್ಕೊಳ್ಳಿ, ರೆಸ್ಟ್ ಇನ್ ಯುವರ್ ಬಾಡಿ ಆ್ಯಂಡ್ ಈ ಮೆಸೇಜಸ್ನ ರಿಸೀವ್ ಮಾಡಿ. ಓಕೆ, ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ. ಆ್ಯಂಡ್ ಮೆಸೇಜಸ್ ಫ್ರಮ್ ಸ್ಪಿರಿಟ್ ರೀಡಿಂಗ್ ಆಗಿರುತ್ತೆ. ಆಲ್ರೈಟ್ ವ್ಯೂವರ್ಸ್, ಫೈಲ್ 1 ಯಾರ್ಯಾರು ಚೂಸ್ ಮಾಡಿದ್ದೀರಾ, ಸಾರಿ ದೆರ್ ವಾಸ್ ಅ ಪಾಸ್ ಓವರ್ ದೇರ್. ನಿಮ್ಮ ಕಾರ್ಡ್ಸ್ನ ನಾನು ಚೂಸ್ ಮಾಡಿದ್ದೀನಿ. ಓಕೆ, ನಿಮ್ಮ ಓವರಾಲ್ ಎನರ್ಜೀಸ್, ಜನರಲ್ ಎನರ್ಜೀಸ್ ಹೇಗಿದೆ, ನಿಮ್ಮ 6 to 8 ಮಂತ್ಸ್ ಹೇಗೆ ಪ್ಲೇಔಟ್ ಆಗುತ್ತೆ ಅಂತ ನೋಡೋಣ. ಓಕೆ, ಸೊ ನಿಮ್ಮ ಫಸ್ಟ್ ಕಾರ್ಡ್ ಬಂದುಬಿಟ್ಟು, ಓಕೆ, ಬಾಟಮ್ ಆಫ್ ದ ಡೆಕ್. ಫಸ್ಟ್ ಬಾಟಮ್ ಆಫ್ ದ ಡೆಕ್ಕಲ್ಲಿ ಡೆವಿಲ್ ಕಾರ್ಡ್ ಇದೆ. ಓಕೆ, ಇದನ್ನು ನೀವು ನೋಡ್ಬೋದು. ಬಾಟಮ್ ಆಫ್ ದ ಡೆಕ್ಕಲ್ಲಿ ಡೆವಿಲ್ ಕಾರ್ಡ್ ಇದೆ. ಸೊ ಫೈಲ್ 1 ಯಾರ್ಯಾರು ಫೈಲ್ 1 ಚೂಸ್ ಮಾಡಿದ್ದೀರಾ, ಮೋಸ್ಟ್ಲಿ ಇದರಿಂದ ವಿ ಆರ್ ಓಪನಿಂಗ್ ದ ಟ್ಯಾರೋ ರೀಡಿಂಗ್ ವಿತ್ ಅ ಡೆವಿಲ್ ಕಾರ್ಡ್. ಸೊ ಡೆವಿಲ್ ಕಾರ್ಡ್ ಯಾವಾಗಲೂ ನೆಸಸರಿಲಿ ತುಂಬ ಟ್ರಿಗರಿಂಗ್ ಎನರ್ಜೀಸ್ ಆ ಥರ ಅಂತ ಅರ್ಥ ಅಲ್ಲ. ಇದರ ಅರ್ಥ ಏನಂದರೆ ನೀವು ತುಂಬ ಆಲ್ರೆಡಿ ಒಂದು ಕಷ್ಟದ ಸಿಚುವೇಶನ್ನ ಅನುಭವಿಸಿರ್ತೀರ. ಸೊ ಡೆವಿಲ್ ಏನು ಇಂಡಿಕೇಟ್ ಮಾಡುತ್ತೆ ಅಂದರೆ ಸ್ವಲ್ಪ ಹಾರ್ಡ್ ಟೈಮ್. ಓಕೆ, ಯಾರ್ಯಾರು ಫೈಲ್ 1 ಚೂಸ್ ಮಾಡಿದ್ದೀರಾ, ಮೋಸ್ಟ್ಲಿ ನಿಮಗೆ ಯಾವುದಾದ್ರೂ ವರ್ಕ್ ಪ್ರೆಷರ್ಸ್ ಜಾಸ್ತಿ ಇರುತ್ತೆ, ವರ್ಕಹಾಲಿಕ್ ಎನರ್ಜೀಸ್ ಇರುತ್ತೆ, ಅಥವಾ ಜನರಲ್ಲಾಗಿ ಏನಾದ್ರೂ ಬೇರೆಯವರು ನಿಮ್ಮನ್ನ ಕಂಟ್ರೋಲಿಂಗ್ ಆ್ಯಂಡ್ ಮ್ಯಾನಿಪುಲೇಟಿಂಗ್ ಎನರ್ಜೀಸ್ ನಿಮ್ಮ ಸುತ್ತಮುತ್ತ ಎನ್ವಿರಾನ್ಮೆಂಟಲ್ಲಿರುತ್ತೆ. ಆ್ಯಂಡ್ ಕೆಲವೊಂದು ಸತಿ
ಒಂದು ಅಡಿಕ್ಷನ್ಸ್ ಕೂಡ ಇರುತ್ತೆ. ಅದು ವರ್ಕ್ ಅಡಿಕ್ಷನ್ಸ್ ಆಗಿರ್ಬೋದು, ಬೇರೆ ಒಂದು ಆಲ್ಕೋಹಾಲಿಕ್ ಅಡಿಕ್ಷನ್ಸ್ ಆಗಿರ್ಬೋದು, ಅಥವಾ ಸ್ಪೋರ್ಟ್ಸ್ ಅಡಿಕ್ಷನ್ಸ್ ಆಗಿರ್ಬೋದು, ಅಥವಾ ಡಿಸ್ಟ್ರಾಕ್ಷನ್ಸ್ ಆಗಿರ್ಬೋದು. ಬೇರೆಯವರು ನಿಮ್ಮನ್ನು ಒಂದು ಮ್ಯಾನಿಪುಲೇಟ್ ಅಥವಾ ಕಂಟ್ರೋಲ್ ಮಾಡೋವಂಥ ಸಂದರ್ಭಗಳು ಕೂಡ ಕೆಲವೊಬ್ಬರಿಗಿರ್ಬೋದು. ಸೊ ಆ ಥರ ಒಂದು ಸ್ವಲ್ಪ ಡಾರ್ಕ್ ನೈಟ್ ಆಫ್ ದ ಸೋಲ್ ಅಂತ ಏನು ಹೇಳ್ತೀವಿ, ಆ ಡಾರ್ಕ್ ನೈಟ್ ಆಫ್ ಸೋಲ್ ಫೇಸಲ್ಲಿ ನೀವು ಲಾಸ್ಟ್ 6 ಮಂತ್ಸಲ್ಲಿ ಇರ್ತೀರಾ. ಬಟ್ ನಾವು ಇಫ್ ಯು ಸಿ ದ ರೀಸೆಂಟ್ ಎನರ್ಜಿ ಲಾಸ್ಟ್ 1 or 2 ಮಂತ್ಸಲ್ಲಿ ಇದು ಸೆಟಲ್ ಡೌನ್ ಆಗಿರುತ್ತೆ. ಆ್ಯಂಡ್ ಇವಾಗ ನಿಮ್ಮ ಒಂದು ಟ್ರಾನ್ಸ್ಫಾರ್ಮೇಷನ್ ಬಂದುಬಿಟ್ಟು ಕಿಂಗ್ ಆಫ್ ಸ್ವೋರ್ಡ್ಸ್ಗಾಗಿದೆ. ಓಕೆ, ಕಿಂಗ್ ಆಫ್ ಸ್ವೋರ್ಡ್ಸ್ ಆ್ಯಂಡ್ ಹೈ ಪ್ರೀಸ್ಟೆಸ್. ಅಂದರೆ ನೀವು ನಿಮ್ಮನ್ನು ಯಾರ್ಯಾರು ಬೇರೆ ಒಂದು ನೆಗೆಟಿವ್ ರೀತಿಯಲ್ಲಿ ಲೋ ವೈಬ್ರೇಷನಲ್ಲಿ ಇನ್ಫ್ಲೂಯೆನ್ಸ್ ಮಾಡ್ತಾಯಿದ್ರು ಫಾರ್ ಎನಿ ಕೈಂಡ್ ಆಫ್ ಡಿಸ್ಟ್ರಾಕ್ಷನ್ಸ್, ಅದನ್ನು ನೀವು ರಿಯಲೈಸ್ ಮಾಡಿದ್ದೀರಾ. ಆ್ಯಂಡ್ ನೀವು ಆ ಎನರ್ಜೀಸ್ ಲೋ ವೈಬ್ರೇಷನ್ ಅಥವಾ ಡಾರ್ಕ್ ನೈಟ್ ಆಫ್ ಸೋಲಿಂದ ಆಚೆ ಬಂದುಬಿಟ್ಟು ನಾವು ಯು ಆರ್ ಥಿಂಕಿಂಗ್ ಪ್ರಾಕ್ಟಿಕಲಿ. ಈ ಕಿಂಗ್ ಆಫ್ ಸ್ವೋರ್ಡ್ಸ್ ಅಂದರೆ ಒಂದು ವ್ಯಕ್ತಿಗೆ ತುಂಬ ಲೇಯರ್ಸ್ ಇರುತ್ತೆ. ಸೊ ಯಾರಾದರೂ ಒಬ್ಬರು ನಿಮ್ಮನ್ನು ಇನ್ಫ್ಲೂಯೆನ್ಸ್ ಮಾಡಿ, ಕಂಟ್ರೋಲ್ ಮಾಡಿ, ಮ್ಯಾನಿಪುಲೇಟ್ ಮಾಡೋಕ್ಕೆ ಟ್ರೈ ಮಾಡಿದ್ರು ನಿಮಗೆ ಅದರಿಂದ ಯೋಚನೆ ಮಾಡಿ ಅದರಿಂದ ಆಚೆ ಬರೋಂಥ ಒಂದು ಕೇಪಬಿಲಿಟಿ ಇರುತ್ತೆ. ಸೊ ಈಗ ನೀವು ಒಂದು ಪ್ರಾಕ್ಟಿಕಲ್ ಆಸ್ಪೆಕ್ಟಿಂದ ಲೈಫ್ನ ಯೋಚನೆ ಮಾಡ್ತಾ ಇದ್ದೀರಾ. ಓಕೆ, ಅದರಿಂದ ಆಚೆ ಬಂದಿದ್ದೀರಾ. ನೆಕ್ಸ್ಟ್ ಏನು ಮೂವ್ ಮಾಡಬೇಕು, ವೆದರ್ ಇಟ್ ಈಸ್ ಪರ್ಸ್ನಲ್ ಲೈಫ್ ಆರ್ ಪ್ರೊಫೆಷ್ನಲ್ ಲೈಫಲ್ಲಿ ಏನು ಮೂವ್ ಮಾಡಬೇಕು ಅಂತ ನೀವು ಯೋಚನೆ ಮಾಡ್ತಾ ಇದ್ದೀರಾ. ಆ್ಯಂಡ್ ನೌ ಯು ಆರ್ ನಾಟ್ ವೆರಿ ಇಮೋಷ್ನಲ್. ಯಾವುದೇ ರೀತಿಯೂ ಯಾವುದೇ ಒಬ್ಬ ವ್ಯಕ್ತಿಯನ್ನು, ಯಾವುದೇ ಒಂದು ಸಂದರ್ಭವನ್ನು ನೀವು ಇಮೋಷ್ನಲ್ ಆಗಿ ತೊಗೊಳೋದಿಲ್ಲ. ತುಂಬ ಪ್ರಾಕ್ಟಿಕಲಾಗಿ ನಿಮಗೆ ಏನು ಒಳ್ಳೆಯದು, ನಿಮ್ಮ ಒಂದು ವೆಲ್ ಬೀಯಿಂಗ್ಗೆ ಏನು ಒಳ್ಳೆಯದು ಅದನ್ನು ಮಾತ್ರ ತೊಗೊತೀರಾ. ಯಾರಾದರೂ ನಿಮ್ಮನ್ನು ಒಂದು ನಿಮ್ಮನ್ನು ಒಂದು ರಾಂಗಾಗಿ ನಿಮ್ಮನ್ನು ರಾಂಗ್ ಸೈಡ್ ರಬ್ ಮಾಡಿದ್ರೆ ಯು ವಿಲ್ ಜಸ್ಟ್ ಕಟ್ ದೆಮ್ ಔಟ್. ಅವ್ರನ್ನ ನಿಮ್ಮ ಲೈಫಿಂದನೇ ನೀವು ಕಟ್ಔಟ್ ಮಾಡ್ತೀರಾ. ಅಂಥ ಒಂದು ಪ್ರಾಕ್ಟಿಕಲ್ ಎನರ್ಜಿ ಆ್ಯಂಡ್ ಹೈ ವೈಬ್ರೇಷನಲ್ ಎನರ್ಜಿಯಲ್ಲಿ ವೈಬ್ರೇಟ್ ಮಾಡ್ತಾಯಿದ್ದೀರಾ. ಈ ಥರ ನೀವು ಸಾಫ್ಟ್ ಇಮೋಷ್ನಲಿಂದ ಪ್ರಾಕ್ಟಿಕಲ್ ಸೈಡಿಗೆ ಬಂದರೆ ಕೆಲವೊಬ್ಬರಿಗೆ ನೀವು ರೂಡ್ ಆಗಿದ್ದೀರಾ, ಕೋಲ್ಡ್ ಆಗಿದ್ದೀರಾ ಅಂತಲೂ ಅನಿಸುತ್ತೆ. ಬಟ್ ಇಟ್ ಈಸ್ ಓಕೆ. ಪೀಪಲ್ ಹೂ ಡು ನಾಟ್ ಸರ್ವ್ ಯುವರ್ ವೆಲ್ ಬೀಯಿಂಗ್ ಅವ್ರು ನಿಮ್ಮ ಒಂದು ಲೈಫಿಂದ ಆಚೆ ಹೋಗ್ತಾರೆ. ಆ್ಯಂಡ್ ನೀವು ನೆಕ್ಸ್ಟ್ ಲೆವೆಲ್ಗೆ ಅಸೆಂಡ್ ಮಾಡ್ತೀರಾ. ನೀವು ಯಾರನ್ನೂ ಟ್ರಸ್ಟ್ ಮಾಡ್ತಾ ಇಲ್ಲ ಇವಾಗ, ಬರೀ ನಿಮ್ಮ ಒಂದು ಗಟ್ ಫೀಲಿಂಗ್ಗೆ ನೀವು ಟ್ರಸ್ಟ್ ಮಾಡ್ತೀರಾ. ಆ್ಯಂಡ್ ಆಲ್ಸೋ ಇದು ಒಂದು ಡಿವೈನ್ ಗೈಡೆನ್ಸ್ ಆಗಿರುತ್ತೆ ನಿಮಗೆ ಟು ಮೇಕ್ ಅ ಮೂಮೆಂಟ್ ಇನ್ ಲೈಫ್ ಫಾರ್ವರ್ಡ್. ಓಕೆ, ಇದು ಡಿವೈನ್ ಗೈಡೆನ್ಸ್. ಎಲ್ಲೋ ಒಂದು ಕಡೆ ನಿಮಗೆ ರಿಯಲೈಸೇಷನ್ ಆಗಿಬಿಟ್ಟು ಡಿವೈನ್ ಗೈಡೆನ್ಸನ್ನು ಬಂದಿರುತ್ತೆ. ಸೊ ನಿಮಗೇನು ಬೇಕು, ವಾಟ್ ಈಸ್ ದಟ್ ಯು ವಾಂಟ್ ಇನ್ ಯುವರ್ ಲೈಫ್, ನೀವೇನು ಬೇಕು ಅಂತ ನಿಮಗೆ ಕ್ಲಾರಿಟಿ ಬಂದರೆ ಅದೇ ನೀವು ಮ್ಯಾನಿಫೆಸ್ಟ್ ಮಾಡ್ತೀರಾ. ಆ್ಯಂಡ್ ಯುವರ್ ಲೈಫ್ ವಿಲ್ ಮೂವ್ ಇನ್ ಎ ಪಾಸಿಟಿವ್ ವೇ, ಇನ್ ಪಾಸಿಟಿವ್ ಮೂಮೆಂಟ್ ಫಾರ್ವರ್ಡ್ ಡೈರೆಕ್ಷನಲ್ಲಿ ಫಾಸ್ಟಾಗಿ ಮೂವ್ ಆಗುತ್ತೆ. ಕೆಲವೊಬ್ಬರಿಗೆ ಇದರಲ್ಲಿ ಯಾರ್ಯಾರು ಈ ಪೈಲ್ 1 ಚೂಸ್ ಮಾಡಿದ್ದೀರಾ, ನಿಮಗೆ ಒಂದು ಅಬ್ರಾಡ್ ರಿಲೊಕೇಶನ್ ಅಥವಾ ಈ ಪ್ರಸ್ತುತವಾಗಿ ನೀವು ಯಾವ ಲೊಕೇಶನಲ್ಲಿದ್ದೀರಾ ಆ ಲೊಕೇಶನಿಂದ ಬೇರೆ ಒಂದು ಕಡೆ ರಿಲೊಕೇಟ್ ಆಗುವಂಥ ಚಾನ್ಸಸ್ ಕೂಡ ತುಂಬ ಜಾಸ್ತಿ ಇದೆ. ಓಕೆ, ನಿಮ್ಮ ಜಾಬಿಂದ ಆಗಿರ್ಬೋದು ಅಥವಾ ನಿಮ್ಮ ಬಿಸ್ನೆಸ್ಸಿಂದ ಆಗಿರ್ಬೋದು. ಪೈಲ್ 1 ಎಸ್ಪೆಷಲಿ ಯಾರು ಚೂಸ್ ಮಾಡಿದ್ದೀರಾ, ನಿಮಗೆ ಸದ್ಯದಲ್ಲೇ ಒಂದು ಆಪರ್ಚುನಿಟಿ ಬರುತ್ತೆ. ರಿಲೊಕೇಶನ್ ಆಪ್ಷನ್ ಅಥವಾ ಅಬ್ರಾಡ್ ಟ್ರಾವೆಲ್ ಆಪ್ಷನ್ ಕೂಡ ಬರುತ್ತೆ. ಓಕೆ, ಕೆಲವೊಂದು ಯಾರ್ಯಾರು ಚೂಸ್ ಮಾಡಿದ್ದೀರಾ, ಕೆಲವೊಂದು ಆಡಿಯನ್ಸ್ಗೆ ನೀವು ಒಂದು ಹೈಯರ್ ಲೆವೆಲ್ ಆಫ್ ಕಮಿಟ್ಮೆಂಟ್, ಮ್ಯಾರೇಜ್, ಎಂಗೇಜ್ಮೆಂಟ್ ಆ ಥರ ಏನಾದ್ರೂ ಲಾಂಗ್ ಟರ್ಮ್ ಡ್ಯೂ ಇದ್ದರೆ ಅದನ್ನು ಇವಾಗ ಸದ್ಯದಲ್ಲೇ ಪೂರ್ತಿ ಆಗುತ್ತೆ. ಓಕೆ, ಇದರಲ್ಲಿ ಒಂದು ರೇಂಜ್ ಇದೆ. ಓಕೆ, ಎಲ್ಲ ಕನ್ಫರ್ಮೇಷನ್ ಆಗಿ ನಿಮ್ಮ ಗೋಲ್ ಏನಿದೆ, ಎಂಗೇಜ್ಮೆಂಟ್ ಅಥವಾ ಮ್ಯಾರೇಜಿನ ಗೋಲ್ ಏನಿದೆ ಅದು ಇವಾಗ ಇಟ್ ವಿಲ್ ಮೂವ್ ಫಾಸ್ಟ್. ಆ ಮಾತುಕತೆ ಎಲ್ಲ ತುಂಬ ಫಾಸ್ಟಾಗಿ ಮೂವ್ ಆಗಿಬಿಟ್ಟು ನೆಕ್ಸ್ಟ್ ಇಯರ್ ಏಪ್ರಿಲ್ ಆರ್ ಮೇ ಒಳಗಡೆ ಎಲ್ಲ ಫೈನಲೈಸ್ ಆಗಿಬಿಟ್ಟು ನೀವು ನೆಕ್ಸ್ಟ್ ಲೆವೆಲ್ ಕಮಿಟ್ಮೆಂಟ್ಗೂ ಮೂವ್ ಆಗಿರ್ತೀರ. ದಟ್ ಈಸ್ ವಾಟ್ ಐ ಸಿ ಫಾರ್ ಪೈಲ್ 1. ಓಕೆ, ಇವಾಗ ನೀವು ಒಂದು ಲವ್ ವೈಬ್ರೇಷನಲ್ ಅಥವಾ ಕಷ್ಟದ ಫೇಸಿಂದ ಆಚೆ ಬಂದು ನಾವು ನಿಮ್ಮ ಲೈಫ್ ಹೇಗೆ ಇರಬೇಕು, ಹೇಗೆ ಪ್ರಾಸ್ಪರಸ್ ಆಗಿರಬೇಕು, ಅಬಂಡೆಂಟ್ ಆಗಿರಬೇಕು ಅಂತ ನೀವು ಪ್ಲ್ಯಾನ್ ಮಾಡಿ ನೀವು ಅದನ್ನು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ. ಇಲ್ಲಿ ಮೆಜಿಷಿಯನ್ ಎನರ್ಜಿ ಇದೆ. ಮೆಜಿಷಿಯನ್ ಈಸ್ ಸಮಥಿಂಗ್ ಹೂ ಹ್ಯಾಸ್ ಆಲ್ ದ ಪವರ್. ಮೆಜಿಷಿಯನ್ಗೆ ಒಂದು ಅಟ್ರಾಕ್ಷನ್ ಪವರ್ ಇರುತ್ತೆ, ಒಂದು ಮ್ಯಾನಿಫೆಸ್ಟೇಷನ್ ಪವರ್ ಇದೆ. ಎಲ್ಲ ಪಾಸಿಟಿವ್ ಥಿಂಗ್ಸ್ನ ಅವ್ರ ಲೈಫ್ಗೆ ಅಟ್ರ್ಯಾಕ್ಟ್ ಮಾಡುವಂಥ ಎನರ್ಜೀಸ್ ಅವ್ರಿಗೆ ಬಂದಿರುತ್ತೆ. ಸೊ ನಿಮ್ಮ ಪ್ರಸ್ತುತ ಎನರ್ಜೀಸಲ್ಲಿ ನೀವು ಒಂದು ಮೆಜಿಷಿಯನ್ ಎನರ್ಜೀಸ್ ಕಾಣಿಸ್ತಾ ಇದೆ. ಸೊ ಯು ಆರ್ ಅಟ್ರ್ಯಾಕ್ಟಿಂಗ್ ದ ಲೈಫ್ ವಾಟ್ ಯು ವಾಂಟ್. ಓಕೆ, ಆ್ಯಂಡ್ ಎಸ್, ನಾನು ಹೇಳಿದ ಹಾಗೆ ತುಂಬ ಒಂದು ಸ್ಯಾಡ್ ಅಥವಾ ಗ್ರೀಫ್ನೆಸ್ ಪೀರಿಯಡಿಂದ ನೀವು ಹೊರಗಡೆ ಬಂದಿದ್ದೀರಾ. ಓಕೆ, ಆ್ಯಂಡ್ ಆ ಗ್ರೀಫ್ ಮತ್ತು ಆ ಸ್ಯಾಡ್ನೆಸ್ ಇನ್ನೂ ಆವಾಗವಾಗ ಫ್ಲ್ಯಾಶಸ್ ಆಫ್ ಸ್ಯಾಡ್ನೆಸ್ ಕಂಪ್ಲೀಟಾಗಿ ನೀವು ಒಂದು ಹೊರಗಡೆ ಬಂದಿದ್ದೀರಾ ಅಂತ ಹೇಳೋಕ್ಕಾಗಲ್ಲ. ಬಂದಿದ್ದೀರಾ ಆ್ಯಂಡ್ ಯು ಆರ್ ಟೇಕಿಂಗ್ ಲೈಫ್ ವೆರಿ ಪಾಸಿಟಿವ್ಲಿ, ಅದರಿಂದ ಆಚೆ ಕೂಡ ಬಂದಿದ್ದೀರಾ. ಬಟ್ ಸಮ್ವೇರ್ ಹಿಯರ್ ಆ್ಯಂಡ್ ದೇರ್ ಹಿಂಡ್ಸ್ ಆ್ಯಂಡ್ ಫ್ಲ್ಯಾಶಸ್ ಆಫ್ ಗ್ರೀಫ್ ಸ್ಯಾಡ್ನೆಸ್ ಅದು ಬರ್ತಾ ಹೋಗ್ತಾ ಇರುತ್ತೆ. ಬಟ್ ಯು ಆರ್ ಕಮ್ಮಿಂಗ್ ಔಟ್ ಆಫ್ ಇಟ್. ಆ್ಯಂಡ್ ನಿಮಗೆ ಕೆಲವೊಂದು ಆಡಿಯನ್ಸ್ ಯಾರು ನೋಡ್ತಾ ಇದ್ದೀರಾ, ಆ ದುಃಖದಿಂದ ಆಚೆ ಬರೋದಕ್ಕೆ ನಿಮ್ಮ ಒಂದು ಎಲ್ಲೋ ಒಂದು ಕಡೆ ನಿಮ್ಮ ಒಂದು ಲವ್ ಲೈಫ್ ಆ್ಯಂಡ್ ರೊಮ್ಯಾಂಟಿಕ್ ಲೈಫ್ ಕೂಡ
ಕಾರಣ ಆಗುತ್ತೆ. ನೀವೊಂದು ಹೊಸ ವ್ಯಕ್ತಿನ ಪರಿಚಯ ಆಗುತ್ತೆ ನಿಮಗೆ. ಆ್ಯಂಡ್ ಯು ವಿಲ್ ಬಿಗಿನ್ ಎ ನ್ಯೂ ರಿಲೇಷನ್ಶಿಪ್ ಆ್ಯಂಡ್ ನ್ಯೂ ಕನೆಕ್ಷನ್ಸ್. ಯಾರೊಬ್ಬರಿಗೆ ಒಂದು ಬ್ರೇಕಪ್ ಆಗಿರುತ್ತೆ ಅಥವಾ ಯಾರೊಬ್ಬರಿಗೆ ಒಂದು ಲಾಸ್ ಆಗಿರುತ್ತೆ ಲೈಫಲ್ಲಿ, ತುಂಬ ಲಾಸನ್ನು ಅನುಭವಿಸಿರ್ತೀರ. ಯಾರಾದರೂ ಒಂದು ಫ್ಯಾಮಿಲಿ ಮೆಂಬರ್ ಪಾಸ್ಟ್ ಅವೇ ಆಗಿರ್ಬೋದು, ಅಥವಾ ಒಂದು ಬ್ರೇಕಪ್ ಆಗಿರ್ಬೋದು, ಅಥವಾ ಏನೇ ಒಂದು ಗ್ರೀಫ್ನೆಸ್, ಸ್ಯಾಡ್ನೆಸ್ ಇದೆ, ಆದ್ದರಿಂದ ನೀವು ಹೊರಗಡೆ ಬರ್ತೀರಾ. ಅದಕ್ಕೆ ಕಾರಣ ಅಂದರೆ ನಿಮಗೆ ಒಂದು ಹೊಸ ವ್ಯಕ್ತಿಯ ಪರಿಚಯ ಆಗುತ್ತೆ. ಆ್ಯಂಡ್ ನೀವು ಒಂದು ನೈಟ್ ಆಫ್ ಕಪ್ಸ್ ಎನರ್ಜಿಗೆ ಮೂವ್ ಆಗ್ತೀರಾ. ದಟ್ ಈಸ್ ವೆರಿ ಜಾಯ್ಫುಲ್, ಲೈಟ್ ಹಾರ್ಟೆಡ್, ಆ್ಯಂಡ್ ನೀವು ಕೂಡ ಓಪನ್ ಆಗಿರ್ತೀರ ಈ ಕನೆಕ್ಷನ್ನ ಮುಂದುವರ್ಸೋಕ್ಕೆ. ಆ್ಯಂಡ್ ಇವೆಂಚುವಲಿ ಬೇಗ ಈ ಕನೆಕ್ಷನ್ ಮೂವ್ ಆಗುತ್ತೆ. ಆ್ಯಂಡ್ ನೀವು ನೋಡ್ಬೋದು ಈ ವ್ಯಕ್ತಿಯ ಕೈಯಲ್ಲಿ ರೋಸಸ್ ಇದೆ, ಮೆಸೇಜಸ್ ಇದೆ, ಒಂದು ವೈಟ್ ಹಾರ್ಸ್ ಇದೆ. ಸೊ ಕಮ್ಯುನಿಕೇಷನ್ ತುಂಬ ಫಾಸ್ಟಾಗಿ ಮೂವ್ ಆಗುತ್ತೆ. ಆ್ಯಂಡ್ ನೀವು ಕೆಲವೊಂದು ಯಾರೊಬ್ಬರು ಸಿಂಗಲ್ ಇರ್ತೀರ, ನೀವು ಹೀಲ್ ಆಗ್ತೀರಾ ಆ್ಯಂಡ್ ನ್ಯೂ ಕನೆಕ್ಷನ್ಸ್ ಕೂಡ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ 3 to 4 ಮಂತ್ಸಲ್ಲಿ ಯಾರು ಈ ಥರ ಹೊಸ ಕನೆಕ್ಷನ್ ಸ್ಟಾರ್ಟ್ ಆಗುತ್ತೆ, ಯಾರು ಸಿಂಗಲ್ಸ್ ಇದ್ದೀರಾ, ನೀವು ಸಿಂಗಲ್ಸ್ ಎಲ್ಲ ಇದ್ದೀರಾ, ನೀವು ಒಂದು ಕಮಿಟ್ಮೆಂಟ್ಗೂ ಹೋಗ್ತೀರಾ. ಆ್ಯಂಡ್ ಬೈ ನೆಕ್ಸ್ಟ್ ಇಯರ್ ಏಪ್ರಿಲ್ ಆ್ಯಂಡ್ ಮೇ ಅದು ಒಂದು ಮ್ಯಾರೇಜ್ಗೆ ಫುಲ್ ಕನ್ವರ್ಟ್ ಆಗಿ ಯು ವಿಲ್ ಬಿ ಸೆಟಲ್ಡ್ ಇನ್ ಲೈಫ್. ಓಕೆ, ಇಲ್ಲಿ ಕ್ವೀನ್ ಆಫ್ ಪೆಂಟಕಲ್ಸ್ ಎನರ್ಜಿ ಇದೆ. ಇನ್ ಕೇಸ್ ಆಫ್ ರೊಮ್ಯಾಂಟಿಕ್ ರಿಲೇಷನ್ಶಿಪ್ ಇದು ಒಂದು ಸ್ಟೆಬಿಲಿಟಿ, ಸೆಕ್ಯೂರಿಟಿ, ನಿಮಗೆ ಅಂತ ಒಂದು ಪಾರ್ಟ್ನರ್ ಸಿಗ್ತಾರೆ. ಓಕೆ, ಹೂ ಇಸ್ ಯಾರನ್ನ ನೀವು ಕಣ್ಣು ಮುಚ್ಕೊಂಡು ನಂಬೋದು, ಹೂ ಇಸ್ ಟ್ರಸ್ಟ್ ವರ್ತಿ, ಹೂಸ್ ರಿಲಯಬಲ್, ಈ ಥರ ಒಂದು ಪಾರ್ಟ್ನರ್ ಕೂಡ ನಿಮಗೆ ಸಿಗ್ತಾರೆ. ಏನು ಹೇಳ್ತಾರೆ, ವೈಫ್ ಮೆಟೀರಿಯಲ್ ಅಥವಾ ಹಸ್ಬೆಂಡ್ ಮೆಟೀರಿಯಲ್ ಅಂತ. ಸೊ ಸಿಂಗಲ್ಸ್, ಮೋಸ್ಟ್ ಆಫ್ ದ ಸಿಂಗಲ್ಸ್ ಯಾರು ಈ ರೀಡಿಂಗ್ನ ನೋಡ್ತಾ ಇದ್ದೀರಾ, ಅಥವಾ ಯಾರು ಸಪ್ರೇಟೆಡ್ ಇರ್ತೀರಾ ಅಥವಾ ಡೈವೋರ್ಸ್ ಇರ್ತೀರಾ, ಅವ್ರಿಗೆಲ್ಲ ಒಂದು ಸ್ಟೇಬಲ್ ಪಾರ್ಟ್ನರ್ ಸಿಗ್ತಾರೆ. ಆ್ಯಂಡ್ ಬೈ ವೆರಿ ಫಾಸ್ಟ್, ಬೈ ದ ಎಂಡ್ ಆಫ್ ಆಟಮ್ ಅಂದರೆ ಸೆಪ್ಟೆಂಬರ್ ಅಕ್ಟೋಬರಲ್ಲಿ ಯು ವಿಲ್ ನೋ ದಟ್ ದಿಸ್ ಪರ್ಸನ್ ಇಸ್ ದ ಒನ್ ಅಂದ್ಬಿಟ್ಟು. ಆ್ಯಂಡ್ ಅದು ಒಂದು ಕಮಿಟ್ಮೆಂಟ್ ಎನರ್ಜೀಸ್ಗೆ ಕನ್ವರ್ಟ್ ಆಗುತ್ತೆ. ಆ್ಯಂಡ್ ಹೂಮ್ ಯು ವಿಲ್ ಮೀಟ್ ವಿಲ್ ಬಿ ವೆರಿ ಗುಡ್ ಪ್ಲ್ಯಾನರ್. ಓಕೆ, ಫೈನಾನ್ಷಿಯಲ್ಸ್ನ ಮ್ಯಾನೇಜ್ ಮಾಡೋವಂಥ ಒಂದು ನ್ಯಾಕ್ ಆ್ಯಂಡ್ ಒಂದು ಕಲೆ ನಿಮ್ಮ ಒಂದು ಪಾರ್ಟ್ನರ್ಗೆ ಇರುತ್ತೆ. ಅವರು ನಿಮಗೆ ತಿಳಿಸ್ಕೊಡ್ತಾರೆ ಮನಿ ಮ್ಯಾನೇಜ್ಮೆಂಟ್ ಹೇಗೆ ಮಾಡಬೇಕು, ಫೈನಾನ್ಸ್ ಮ್ಯಾನೇಜ್ಮೆಂಟ್ ಹೇಗೆ ಮಾಡಬೇಕು ಅಂತ. ಸೊ ನಿಮ್ಮ ಒಂದು ಫ್ಯೂಚರ್ ಲೈಫ್ಗೆ ಇವಾಗಿಂದನೇ ನೀವು ಪ್ಲ್ಯಾನಿಂಗ್ ಅದೆಲ್ಲ ಸ್ಟಾರ್ಟ್ ಮಾಡ್ತೀರಾ. ಓಕೆ, ಈ ಪರ್ಸನ್ ಈಸ್ ವೆರಿ ಸ್ಟೇಬಲ್, ವೆರಿ ಸೆಕ್ಯೂರ್ಡ್, ಆ್ಯಂಡ್ ಕಣ್ಣು ಮುಚ್ಕೊಂಡು ನೀವು ಇವ್ರನ್ನ ನಂಬೋದು ಅಂತ ಒಂದು. ಸೊ ಲಾಟ್ ಆಫ್ ಸಿಂಗಲ್ಸ್, ತುಂಬ ಜನ ಸಿಂಗಲ್ಸ್ ಯಾರಿದ್ದೀರಾ ಅವರೊಂದು ಕಮಿಟ್ಮೆಂಟ್ಗೆ ಹೋಗ್ತೀರಾ. ಓಕೆ, ಆ್ಯಂಡ್ ಸೊ ನಿಮಗೆ ಅಡ್ವೈಸ್ ಏನಿದೆ ಸ್ಪಿರಿಟಿಂದ ಅಂದರೆ, ಸೊ ಯು ನೀಡ್ ಟು ಹ್ಯಾವ್ ಎನ್ ಓಪನ್ ಮೈಂಡ್. ಓಕೆ, ಇಲ್ಲಿ 4 ಆಫ್ ವಾಂಡ್ಸ್ ಇದೆ. ನೀವು ಒಂದು ಓಪನ್ ಮೈಂಡಿಂದ ಇರಬೇಕು. ಸೊ ಕೆಲವೊಂದು ಸತಿ ಯೂನಿವರ್ಸ್ ನಮಗೆ ಆಪರ್ಚುನಿಟೀಸ್ ಕಳಿಸುತ್ತೆ, ಜನರನ್ನ ಕಳಿಸ್ತಾರೆ. ಸೊ ಎವ್ರಿ ಟೈಮ್ ಆಪರ್ಚುನಿಟಿ ಬಂದಾಗ ಅದನ್ನು ತಗೋಬೇಕು, ಜನರು ಬಂದಾಗ ಅದನ್ನು ಐಡೆಂಟಿಫೈ ಮಾಡಬೇಕು. ಅದು ಮಾಡಬೇಕಂದ್ರೆ ಓಪನ್ ಮೈಂಡ್ ಇರಬೇಕು. ಯಾವುದೇ ಒಂದು ಬ್ಯಾಡ್ ಎನರ್ಜೀಸ್ ಆಗೋಗ್ಬಿಟ್ಟಿದೆ. ಸೊ ಯಾವಾಗ ಆ ಎನರ್ಜೀಸಲ್ಲಿ ತುಂಬ ಜಾಸ್ತಿ ಸ್ಟ್ರಕ್ ಆಗಿರ್ತೀರ, ಅಷ್ಟೇ ಡಿಲೇ ಆಗುತ್ತೆ ಲೈಫ್ ಫಾರ್ವರ್ಡ್ ಮೂಮೆಂಟ್ ಆಗೋದಕ್ಕೆ. ಸೊ ಅದನ್ನು ನೀವು ಬಿಟ್ಟು ಓಪನ್ ಮೈಂಡಿಂದ ಇದ್ದರೆ ಎನರ್ಜೀಸ್ ಪ್ರಾಪರ್ಲಿ ಫ್ಲೋ ಆಗುತ್ತೆ. ಇನ್ ಯುವರ್ ಬಾಡಿ ಆರ್ ಇನ್ ಯುವರ್ ನರ್ವಸ್ ಸಿಸ್ಟಮಲ್ಲಿ ಅಥವಾ ಚಕ್ರಾಸಲ್ಲಿ ಎನರ್ಜೀಸ್ ಪ್ರಾಪರಾಗಿ ಫ್ಲೋ ಆಗಿ ನಿಮಗೆ ಲೈಫಲ್ಲಿ ಏನು ಬೇಕೋ ಅದನ್ನೆಲ್ಲ ನೀವು ಅಟ್ರ್ಯಾಕ್ಟ್ ಮಾಡ್ತೀರಾ. ಓಕೆ, ನಿಮಗೆ ಆ ಕರಿಯರ್ ಗೋಲ್ ಇದ್ದರೆ, ಆ ಮ್ಯಾರೇಜ್ ಗೋಲ್ ಇದ್ದರೆ, ಆ ಪಾರ್ಟ್ನರ್ಶಿಪ್ ಗೋಲ್ ಇದ್ದರೆ, ಒಂದು ಡೆಫಿನೆಟ್ಲಿ ಫಾರ್ ಶೋರ್ ಯಾರು ಪೈಲ್ವನ್ ಇದ್ದೀರಾ, ನೀವು ಒಂದು ಹಾರ್ಡ್ ಫೇಸ್ ಅಥವಾ ಡಿಫಿಕಲ್ಟ್ ಫೇಸ್ನ ನೀವು ಗೋತ್ರು ಮಾಡಿದ್ದೀರಾ. ಆ್ಯಂಡ್ ನೌ ಇಸ್ ದ ಟೈಮ್. ಓಕೆ, ನಿಮ್ಮ ಲೈಫ್ನ ನೀವು ಕಂಟ್ರೋಲಲ್ಲಿ ತೊಗೊಂಡು ನಾವು ಯು ವಾಂಟ್ ಟು ಮೇಕ್ ಇಟ್ ರೈಟ್. ಸೊ ಆ ಪ್ರೊಫೆಷ್ನಲ್ ಗೋಲ್ಸ್ ಅಥವಾ ಬಿಸ್ನೆಸ್ ಗೋಲ್ಸ್ ಅದನ್ನು ನೀವು ಅಟ್ರ್ಯಾಕ್ಟ್ ಮಾಡ್ತಿದ್ದೀರಾ. ಸಿಂಗಲ್ಸ್ ಮ್ಯಾರೇಜ್ ಆ್ಯಂಡ್ ಪಾರ್ಟ್ನರ್ಶಿಪ್ ಗೋಲ್ನ ಅಟ್ರ್ಯಾಕ್ಟ್ ಮಾಡ್ತಾಯಿದ್ದೀರಾ. ಜಸ್ಟ್ ಹ್ಯಾವ್ ಎನ್ ಓಪನ್ ಮೈಂಡ್ ಆ್ಯಂಡ್ ಅಫರ್ಮೇಷನ್ಸ್ನ ಮಾಡಿ, ಅಫರ್ಮೇಷನ್ಸ್ ಚಾಂಟ್ ಮಾಡಿ, ಮೆಡಿಟೇಷನ್ ಮಾಡಿ, ಮಂತ್ರಾಸ್ ಚಾಂಟ್ ಮಾಡಿ. ಆವಾಗ ಎನರ್ಜಿ ಪ್ರಾಪರ್ಲಿ ಫ್ಲೋ ಆಗುತ್ತೆ ನಿಮ್ಮ ಒಂದು ಬಾಡಿಯಲ್ಲಿ, ಏನು ಚಕ್ರ ಸಿಸ್ಟಮಲ್ಲಿ, ನರ್ವಸ್ ಸಿಸ್ಟಮಲ್ಲಿ. ಆ್ಯಂಡ್ ನೀವು ಆ ಒಂದು ಪಾಸಿಟಿವ್ ಪಾರ್ಟ್ನರ್ನ ನೀವು ಅಟ್ರ್ಯಾಕ್ಟ್ ಮಾಡ್ತೀರಾ. ಸೊ ಎಲ್ಲವೂ ನಿಮ್ಮ ಬೇಕಾಗಿದ್ದಂಥ ಡ್ರೀಮ್ ಲೈಫ್ನ ನೀವು ಅಟ್ರ್ಯಾಕ್ಟ್ ಮಾಡ್ತೀರಾ. ಎಲ್ಲೋ ಒಂದು ಕಡೆ ಈ ಪೈಲಲ್ಲಿ ತುಂಬ ಒಂದು ಹಾರ್ಟ್ ಬ್ರೇಕ್ ಕೂಡ ಆಗಿರುತ್ತೆ. ನೀವು ಯಾವುದೋ ಒಂದು ವ್ಯಕ್ತಿಗೆ ಕಾಯ್ತಾ ಇರ್ತೀರ, ಆ ವ್ಯಕ್ತಿ ಪ್ರಾಪರಾಗಿ ಡಿಸಿಷನ್ ತೊಗೊಂಡಿರ ನಿಮ್ಮ ಮತ್ತು ಇನ್ನೊಂದು ವಿಷಯದ ಮೇಲೆ ಅವರು ಚೂಸ್ ಮಾಡಬೇಕಾಗಿರುತ್ತೆ. ನೀವು ಮತ್ತು ಇನ್ನೊಂದು ವ್ಯಕ್ತಿ, ನೀವು ಮತ್ತು ಇನ್ನೊಂದು ಕರಿಯರ್ ಆಗಿರ್ಬೋದು. ಬಟ್ ಮೋಸ್ಟ್ ಆಫ್ ದ ಆಡಿಯನ್ಸ್ ಯಾರು ಪೈಲ್ ಬಂದು ಚೂಸ್ ಮಾಡಿದ್ದೀರಾ, ನೀವು ಯಾರ ಹತ್ರ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ, ಇನ್ ಪಾಸ್ಟಲ್ಲಿ ಯಾರ ಹತ್ರ ಎಕ್ಸ್ಪೆಕ್ಟ್ ಮಾಡ್ತಿರ್ತೀರಾ ಅವರು ಬೇರೊಬ್ಬರನ್ನ ಚೂಸ್ ಮಾಡ್ಕೊಂಡಿರ್ತಾರೆ. ಅದರಿಂದ ನಿಮಗೆ ತುಂಬ ಹಾರ್ಟ್ ಬ್ರೇಕ್ ಆಗಿ ತುಂಬ ಒಂದು ಶಾಕ್ ಥರ ಆಗಿರುತ್ತೆ. ಆ ಒಂದು ಫೇಸಿಂದನೇ ನೀವು ಆ ಫೇಸ್ನ ಗೋ ಥ್ರೂ ಮಾಡಿರ್ತೀರ ಇನ್ ಲಾಸ್ಟ್
6 months ಅಂತ ಅನ್ಕೋಬೋದು. ಬಟ್ ರೆಸ್ಟ್ ಅಶ್ಯೂರ್ಡ್, ನೌ ಇಟ್ ಈಸ್ ದ ಟೈಮ್. ಓಕೆ, ಈ ಒಂದು ಹಬ್ಬದ ಎನರ್ಜೀಸಲ್ಲಿ, ಈ ಒಂದು ಟ್ರಾನ್ಸಿಟ್ ರ್ಯಾಲಿಯಲ್ಲಿ ನಿಮ್ಮ ಲೈಫ್ ತುಂಬ ಫಾಸ್ಟಾಗಿ ಮೂವ್ಮೆಂಟ್ ಆಗುತ್ತೆ. ಮೆಜಾರಿಟಿ ಆಫ್ ದ ಪೀಪಲ್ ಯಾರು ಪೈಲ್ವನ್ ನೋಡ್ತೀರಾ, ಮೆಜಾರಿಟಿ ಆಫ್ ದ ಪೀಪಲ್ಗೆ ನೀವು ಅಬ್ರಾಡ್ ಹೋಗುವಂಥ ಚಾನ್ಸಸ್ ಜಾಸ್ತಿ ಇದೆ. ಓಕೆ, ಮೇ ಬಿ ಇಟ್ ಫಾರ್ ಎ ಟ್ರಿಪ್, ಮೇ ಬಿ ಇಟ್ ಈಸ್ ಫಾರ್ ಎ ಜಾಬ್, ಮೇ ಬಿ ಇಟ್ ಇಸ್ ಅ ರೀಲೊಕೇಶನ್, ಬೇರೆ ಯಾವ ಬೇರೆ ಥರ ಮಲ್ಟಿಪಲ್ ಕಾರಣ ಆಗಿರ್ಬೋದು. ಆ್ಯಂಡ್ ಕೆಲವೊಬ್ಬರಿಗೆ ಒನ್ಸ್ ಯು ಟ್ರಾವೆಲ್ ಆ್ಯಂಡ್ ರೀಲೊಕೇಟ್, ಅಲ್ಲಿ ಕೂಡ ನಿಮ್ಮ ಒಂದು ಫ್ಯೂಚರ್ ಸ್ಪೌಸ್, ಫ್ಯೂಚರ್ ಪಾರ್ಟ್ನರ್ ಸಿಗುವಂಥ ಸಾಧ್ಯತೆಗಳು ತುಂಬ ಜಾಸ್ತಿ ಇರುತ್ತೆ. ಎಸ್, ಒಂದು ಹೊಸ ಬಿಗಿನಿಂಗ್ಸ್ ಕಾಣಿಸ್ತಾ ಇದೆ ಇಲ್ಲಿ. ಏಸ್ ಆಫ್ ವಾಂಡ್ ಇಸ್ ಎ ಪ್ಯಾಷನೇಟ್ ಬಿಗಿನಿಂಗ್, ಪ್ಯಾಷನೇಟ್ ನ್ಯೂ ಬಿಗಿನಿಂಗ್ ಇನ್ ಟರ್ಮ್ಸ್ ಆಫ್ ಕೆರಿಯರ್. ನಿಮ್ಗೆ ಯಾವುದಾದ್ರೂ ಒಂದು ಕೆರಿಯರ್ ಜಾಬ್, ಯಾವುದಾದ್ರೂ ಒಂದು ಜಾಬಲ್ಲಿ ನೀವು ಸ್ಯಾಟಿಸ್ಫಿಕೇಷನ್ ಇರಲ್ಲ, ನೀವು ಒಂದು ಜಾಬ್ ಚೇಂಜ್ ಮಾಡ್ತೀರಾ, ಅಲ್ಲಿ ನೀವು ಫುಲ್ ಎಂಥೂಸಿಯಾಸಮ್ ಆ್ಯಂಡ್ ಪ್ಯಾಷನ್ನಿಂದ ನಿಮ್ಮ ವರ್ಕ್ನ ಪ್ರೂವ್ ಮಾಡಿ ರಿವಾರ್ಡ್ ಆ್ಯಂಡ್ ರೆಕಗ್ನಿಷನ್ಸ್ ತೊಗೊತೀರಾ. ಅಥವಾ ಯಾರಿಗೊಂದು ಪರ್ಸ್ನಲ್ ಲೈಫಲ್ಲಿ ಸ್ವಲ್ಪ ಲಲ್ ಅಥವಾ ಸ್ವಲ್ಪ ಲೋ ವೈಬ್ರೇಷನಲ್ ಎನರ್ಜೀಸ್ ಇರ್ತೀರ, ಇವಾಗ ಎಲ್ಲ ಒಂದು ಕರೆಕ್ಷನ್ಸ್ನ ಮಾಡಿಕೊಂಡು ಯು ವಿಲ್ ಗಿವ್ ಬ್ಯಾಕ್ ಟು ಪೀಪಲ್, ಯು ವಿಲ್ ಆನ್ಸರ್ ದ ಪೀಪಲ್ ಅರೌಂಡ್ ಯು. ಓಕೆ, ನಿಮ್ಮ ಪರ್ಸ್ನಲ್ ಲೈಫಲ್ಲೂ ನೀವು ಒಂದು ಹೊಸ ಡೈರೆಕ್ಷನ್ ತೊಗೊಂಡು ಯು ವಿಲ್ ಮೇಕ್ ಯುವರ್ ಲೈಫ್ ಗುಡ್. ಆ್ಯಂಡ್ ಎಲ್ಲರೂ ನೋಡಿ ಒಂಥರ ಜೆಲಸಿ ಎನರ್ಜಿನೂ ಬರ್ತಾ ಇದೆ, ನಿಮ್ಮನ್ನು ನೋಡಿ ಜೆಲಸ್ ಮಾಡ್ಕೊಳ್ಳೋ ಅಂಥ ಎನರ್ಜೀಸ್ ಕೂಡ ಬರ್ತಾ ಇದೆ. ಸೊ ಐದರ್ ಇಟ್ ಈಸ್ ಪ್ರೊಫೆಷ್ನಲಿ ಆರ್ ಪರ್ಸ್ನಲಿ, ನೀವು ಒಂದು ಹೊಸ ಬಿಗಿನಿಂಗ್ಸ್ ರೆಸ್ಟ್ ಅಶ್ಯೂರ್ಡ್ ಇದೆ ನಿಮಗೆ ಪೈಲ್ವನ್. ಓಕೆ, ಇದರೆಲ್ಲ ಎಲ್ಲೋ ಒಂದು ನಿಮ್ಮ ಎನರ್ಜೆಟಿಕ್ ಡಿವೈನ್ ಗೈಡೆನ್ಸ್ ಆ್ಯಂಡ್ ಎನರ್ಜೀಸ್ ಕೂಡ ಕಾರಣ ಇದೆ. ಇಲ್ಲಿ ನೀವು ನೋಡ್ಬೋದು ಈ ವ್ಯಕ್ತಿ ಹೇಗೆ ಕಣ್ಣು ಮುಚ್ಕೊಂಡಿದ್ರೆ, ಸೊ ದ ಥರ್ಡ್ ಐ ವಿಲ್ ಬಿ ಓಪನ್. ಸೊ ನೀವು ದ ಮೋರ್ ಆ್ಯಂಡ್ ಮೋರ್ ಯು ಗೆಟ್ ಗ್ರೌಂಡೆಡ್, ನೀವು ಎಷ್ಟು ಜಾಸ್ತಿ ಗ್ರೌಂಡೆಡ್ ಆಗಿರ್ತಾರೆ, ಎಷ್ಟು ಜಾಸ್ತಿ ಮೆಡಿಟೇಷನ್ ಮಾಡ್ತೀರಾ, ಎಷ್ಟು ಜಾಸ್ತಿ ನೀವು ಐಸೋಲೇಷನಲ್ಲಿ ಟೈಮ್ ಸ್ಪೆಂಡ್ ಮಾಡ್ತೀರಾ ಆ್ಯಂಡ್ ನೇಚರಲ್ಲಿ ಕನೆಕ್ಟ್ ಮಾಡ್ತೀರಾ, ಅಷ್ಟು ನಿಮ್ಮ ಥರ್ಡ್ ಐ ಓಪನ್ ಆಗುತ್ತೆ. ಎಷ್ಟು ನೀವು ಒಂದು ಯೋಗ ಅಥವಾ ಯಾವುದಾದ್ರೂ ಒಂದು ಸ್ಪಿರಿಚುವಲ್ ಪ್ರಾಕ್ಟೀಸಸ್ ಅಥವಾ ಡೈಲಿ ಎಕ್ಸಸೈಸ್, ಫಿಸಿಕಲ್ ಆ್ಯಕ್ಟಿವಿಟೀಸ್ ಮಾಡಿ ನಿಮ್ಮ ಎನರ್ಜೀಸ್ನ ಕಾಮ್ ಡೌನ್ ಮಾಡ್ಕೊತೀರಾ, ಸ್ಟ್ರೆಸ್ ಕಡಿಮೆ ಮಾಡ್ಕೊತೀರಾ, ಅಷ್ಟು ನಿಮ್ಮ ಥರ್ಡ್ ಐ ಓಪನ್ ಆಗುತ್ತೆ. ಆ್ಯಂಡ್ ನಿಮಗೇ ಒಂದು ಡಿವೈನ್ ಗೈಡೆನ್ಸ್ ಆ್ಯಂಡ್ ನಿಮಗೇ ಒಂದು ವೈಟ್ ಲೈಟಿಂದ ನಿಮಗೆ ಒಂದು ಗೈಡೆನ್ಸ್ ಬರುತ್ತೆ, ಮುಂದೆ ಹೇಗೆ ಮಾಡಬೇಕು ಅಂತ. ಅದ್ರ ಪ್ರಕಾರ ನಿಮ್ಮ ಲೈಫ್ನ ನೀವು ಪ್ಲ್ಯಾನ್ ಮಾಡ್ಕೊತೀರ. ಆ್ಯಂಡ್ ಚೇಂಜಸ್ ವಿಲ್ ಹ್ಯಾಪನ್ ವೆರಿ ಫಾಸ್ಟ್, ಲೈಟ್ನಿಂಗ್ ಸ್ಪೀಡಲ್ಲಿ ನಿಮ್ಮ ಒಂದು ಲೈಫಲ್ಲಿ ಚೇಂಜಸ್ ಆಗುತ್ತೆ. ಓಕೆ, ಲೆಟ್ಸ್ ಸಿ ಒನ್ ಔಟ್ಕಮ್ ಕಾರ್ಡ್. ಸಚ್ ಅ ಬ್ಯೂಟಿಫುಲ್ ರೀಡಿಂಗ್ ಫ್ರೆಂಡ್ಸ್. ಓಕೆ, ತುಂಬ ಲೈಟ್ನಿಂಗ್ ಸ್ಪೀಡಲ್ಲಿ ವಿತಿನ್ 6 to 8 months ನಿಮ್ಮ ಲೈಫಲ್ಲಿ ಚೇಂಜ್ ಆಗುತ್ತೆ. ಓಕೆ, ಆ್ಯಂಡ್ ಇದರಲ್ಲಿ ವಿ ಹ್ಯಾವ್ 6 of swords. ಓಕೆ, ಸೊ ಯು ವಿಲ್ ಬಿ ಮೋರ್ ಹೀಲ್ಡ್. ಒಂದು ಬ್ರೋಕನ್ ಪ್ಲೇಸಿಂದ ಒಂದು ಹೀಲಿಂಗ್ ಪ್ಲೇಸಿಗೆ ನೀವು ಮೂವ್ ಆಗಿರ್ತೀರ. ಇಟ್ ಈಸ್ ಎ ಜರ್ನಿ ಆಫ್ ಹೀಲಿಂಗ್. ಇಟ್ ಈಸ್ ಎ ಜರ್ನಿ ಆಫ್ ಹೀಲಿಂಗ್. ನಿಮ್ಮನ್ನು ನೀವು ಹೀಲ್ ಮಾಡ್ಕೊತೀರಾ ಇಲ್ಲಿ. ಓಕೆ, ಆ್ಯಂಡ್ ಒಂದು ಟರ್ಬುಲೆಂಟ್ ವಾಟರ್ಸ್ ಆ್ಯಂಡ್ ರಫ್ ವಾಟರ್ಸ್ ಏನಿದೆ ಅದರಿಂದ ಮೂವ್ ಆಗ್ತೀರಾ. ಆ್ಯಂಡ್ ಅಟ್ ದಿ ಎಂಡ್ ಆಫ್ ರೀಡಿಂಗಿನ ಎಂಡ್ ಏನಿದೆ ಅಂದರೆ ದೆರ್ ಈಸ್ 4 of wands. ಸೊ 4 of wands ಇಸ್, ಈ ಕಾರ್ಡಿನ ಅರ್ಥ ಇದು ಒಂದು ಸೆಲೆಬ್ರೇಷನ್ಸ್ ನಿಮ್ಮ ಲೈಫಲ್ಲಿ ಬರುತ್ತೆ. ಓಕೆ, ಸೊ ಇವಾಗ ನೀವು ಏನು ಸ್ಟೆಪ್ಸ್ನ ತೊಗೊತೀರಾ, ಏನು ನೀವು ಕಷ್ಟಪಡ್ತೀರಾ, ಏನು ನಿಮ್ಮ ಕೆಲಸದಲ್ಲಿ ನೀವು ಎಷ್ಟು ಎಫರ್ಟ್ಸ್ ಹಾಕ್ತೀರಾ, ನಿಮ್ಮ ಬಿಸ್ನೆಸ್ಸಲ್ಲಿ ಎಷ್ಟು ಎಫರ್ಟ್ಸ್ ಹಾಕ್ತೀರಾ, ಅಷ್ಟು ರಿವಾರ್ಡ್ಸ್ ನಿಮಗೆ ವಾಪಸ್ ಬರುತ್ತೆ. ಓಕೆ, ಅಷ್ಟು ರಿವಾರ್ಡ್ಸ್ ನಿಮಗೆ ವಾಪಸ್ ಬರುತ್ತೆ. ಆ್ಯಂಡ್ ದೇರ್ ವಿಲ್ ಬಿ ಒನ್ ಸೆಲೆಬ್ರೇಷನ್, ಒನ್ ಪಾರ್ಟಿ, ಒಂದು ನೀವೇ ಒಂದು ಪಾರ್ಟಿ ಕೊಡೋದು ಅಥವಾ ನಿಮ್ಮ ಒಂದು ಪಾರ್ಟಿನ ಎಂಜಾಯ್ ಮಾಡೋದು ಅಥವಾ ರಿವಾರ್ಡ್ಸ್ನ ನೀವು ಎಂಜಾಯ್ ಮಾಡೋದು ಅಂತ ಸಂದರ್ಭ ಬರುತ್ತೆ. ಆ್ಯಂಡ್ ಆ್ಯಸ್ ಐ ಸೆಡ್, ಯಾರ್ಯಾರು ಸಿಂಗಲ್ಸ್ ಇದ್ದೀರಾ, ನೀವು ಒಂದು ಮ್ಯಾರೇಜ್ ಲೆವೆಲ್ಗೆ ನಿಮ್ಮ ಲೈಫ್ ಕನ್ವರ್ಟ್ ಆಗುತ್ತೆ. ಮ್ಯಾರೇಜಿನ ಕಮಿಟ್ಮೆಂಟ್ ಸಹಿತ ನಿಮಗೆ ಸಿಗುತ್ತೆ. ಸೊ ಮೋಸ್ಟ್ ಆಫ್ ದ ಪೀಪಲ್ ಯಾರು ಈ ರೀಡಿಂಗ್ಸ್ನ ನೋಡ್ತಿದ್ದೀರಾ, ನಿಮ್ಮ ಒಂದು ಸಿಂಗಲ್ಸ್ ಆಗಿರ್ಬೋದು, ನಿಮ್ಮ ಒಂದು ಜರ್ನಿ ಸ್ಟಾರ್ಟ್ ಆಗಿಬಿಟ್ಟು ಫ್ರಮ್ ದ ಕನೆಕ್ಷನ್ ಟು ಮ್ಯಾರೇಜ್ ತನಕ ನೆಕ್ಸ್ಟ್ ಇಯರ್ ಏಪ್ರಿಲ್ ಆ್ಯಂಡ್ ಮೇ ತನಕ ಮೋಸ್ಟ್ ಆಫ್ ದ ಪೀಪಲ್ ವಿಲ್ ಗೆಟ್ ಇನ್ ಟು ಎ ರಿಲೇಷನ್ಶಿಪ್ ಆ್ಯಂಡ್ ವಿಲ್ ಗೆಟ್ ಮ್ಯಾರಿಡ್ ಆಲ್ಸೋ. ಆ್ಯಂಡ್ ತುಂಬ ಪ್ರಾಸ್ಪರಸ್ ಎನರ್ಜೀಸ್ ಇದೆ ಇನ್ ಟರ್ಮ್ಸ್ ಆಫ್ ಕರಿಯರ್ ಆ್ಯಂಡ್ ಬಿಸ್ನೆಸ್ ಆಲ್ಸೋ. ಸೊ ಇದು ನಿಮ್ಮ ಓವರಾಲ್ ಜನರಲ್ ರೀಡಿಂಗ್ ಆಗಿರುತ್ತೆ ಫಾರ್ ನೆಕ್ಸ್ಟ್ 6 to 8 months ಪೈಲ್ವನ್. ಒಂದು ಏಂಜಲ್ ಗೈಡೆನ್ಸ್ ನೋಡೋಣ, ಜನರಲ್ ಏಂಜಲ್ ಗೈಡೆನ್ಸ್ ಏನಿದೆ ಅಂತ.
ಓಕೆ. ಸೊ ನಿಮ್ಮ ಒಂದು ಗೈಡೆನ್ಸ್ ಕಾರ್ಡ್ನ ತೊಗೊಂಡಿದ್ದೀನಿ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಯಾರು ಪೈಲ್ 1 ಚೂಸ್ ಮಾಡಿದ್ದೀರಾ, ನಾನು ಹೇಳಿದ ಹಾಗೆಯೇ ಸೊ ಇಲ್ಲಿ ಇಂಪ್ರೂವಿಂಗ್ ಹೆಲ್ತ್ ಕಾರ್ಡ್ ಬರ್ತಾ ಇದೆ. ಸೊ ನೀವು ಒಂದು ಆ್ಯಸ್ ಐ ಟೋಲ್ಡ್ ಒಂದು ಟ್ರಾಮೆಟಿಕ್ ಫೇಸ್ ಅಥವಾ ಪೇನ್ಫುಲ್ ಫೇಸಿಂದ ನೀವು ಹೊರಗಡೆ ಬರ್ತಾ ಇದ್ದೀರಾ. ಸೊ ನಿಮ್ಮನ್ನು ನೀವು ಗ್ರೌಂಡ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಇದೆ. ನೇಚರಲ್ಲಿ ಟೈಮ್ ಸ್ಪೆಂಡ್ ಮಾಡೋದು, ಸನ್ಲೈಟಲ್ಲಿ ಟೈಮ್ ಸ್ಪೆಂಡ್ ಮಾಡೋದು, ಮೆಂಟಲ್ ವೆಲ್ ಬೀಯಿಂಗ್ನ ನೋಡೋದು, ಸೊ ಮೆಡಿಟೇಷನ್ ಮಾಡೋದು ಫಾರ್ ಮೆಂಟಲ್ ವೆಲ್ ಬೀಯಿಂಗ್ ಆ್ಯಂಡ್ ಎಕ್ಸಸೈಸ್ ಮಾಡೋದು ಫಾರ್ ಫಿಸಿಕಲ್ ಹೆಲ್ತ್. ಇದೆಲ್ಲ ತುಂಬ ಇಂಪಾರ್ಟೆಂಟ್ ಆ್ಯಂಡ್ ಇಟ್ ಈಸ್ ಹೈ ಟೈಮ್ ನಿಮ್ಮ ಹೆಲ್ತ್ ಮೇಲೆ ನೀವು ಫೋಕಸ್ ಮಾಡಬೇಕು. ಆ ಥರ ಒಂದು ಎನರ್ಜೀಸ್ ಬರ್ತಾ ಇದೆ. ಆ್ಯಂಡ್ ಕಮ್ಯುನಿಕೇಟ್ ಕ್ಲಿಯರ್ಲಿ. ಓಕೆ. ನೀವು ಎಲ್ಲೇ ಒಂದು ಯಾರ ಹತ್ರನೇ ನೀವು ಕಮ್ಯುನಿಕೇಷನ್ ಮಾಡ್ತಾ ಇರ್ಬೋದು, ವೆದರ್ ಇಟ್ ಈಸ್ ಫ್ಯಾಮಿಲಿ ಆರ್ ವೆದರ್ ಇಟ್ ಈಸ್ ಇನ್ ವರ್ಕ್ ಏರಿಯಾ. ಓಕೆ. ಕಮ್ಯುನಿಕೇಷನ್ ಗ್ಯಾಪ್ಸ್ ಇದೆ, ಕಮ್ಯುನಿಕೇಷನ್ ಬ್ಲಾಕೇಜಸ್ ಇದೆ ನಿಮ್ಮ ಎನರ್ಜೀಸಲ್ಲಿ. ನೀವು ಕರೆಕ್ಟಾಗಿ ಕಮ್ಯುನಿಕೇಟ್ ಮಾಡಬೇಕು. ಬಿ ಅಸರ್ಟಿವ್ ಅಂದರೆ ನೀವು ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ, ಏನು ಒಂದು ರೈಟ್ಫುಲ್ ರಿವಾರ್ಡ್ ಅಥವಾ ಏನು ಒಂದು ಗೇನ್ಸ್, ಏನು ಒಂದು ಪರ್ಕ್ಸ್, ಏನು ಒಂದು ಬೆನಿಫಿಟ್ಸ್ನ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ, ಇಷ್ಟು ನೀವು ಎಫರ್ಟ್ ಹಾಕಿದ್ದಕ್ಕೆ, ವೆದರ್ ಇಟ್ ಈಸ್ ಇನ್ ರಿಲೇಷನ್ಶಿಪ್ ಆರ್ ವೆದರ್ ಇಟ್ ಈಸ್ ವಿತ್ ಪೀಪಲ್ ಅರೌಂಡ್ ಹೂಮ್ ಯು ಆರ್ ವರ್ಕಿಂಗ್. ಸೊ ನೀವು ಅದನ್ನು ಕ್ಲಿಯರಾಗಿ ಅವರಿಗೆ ಕಮ್ಯುನಿಕೇಟ್ ಮಾಡಬೇಕು. ಆ್ಯಂಡ್ ಸ್ಟ್ರಾಂಗಾಗಿ ಅಸರ್ಟಿವ್ ಟೋನಲ್ಲಿ ಸ್ಟ್ರಾಂಗಾಗಿ ನಾವು ಇಷ್ಟು ಮಾಡಿದ್ದೀವಿ, ಸೊ ನಿಮ್ಮ ರೈಟ್ಫುಲ್ ರಿವಾರ್ಡ್ ಏನಿದೆ ಅದನ್ನು ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದನ್ನ ನೀವು ಅವ್ರಿಗೆ ಕಮ್ಯುನಿಕೇಟ್ ಮಾಡಿ ಹೇಳಬೇಕು. ಓಕೆ. ಸೊ ಇದರಿಂದ ನಿಮಗೆ ಒಂದು ಪೀಸ್ಫುಲ್ ರೆಸಲ್ಯೂಷನ್ ಸಿಗುತ್ತೆ. ಓಕೆ. ಲುಕ್ ಫಾರ್ ಎ ಸೈನ್ ಆ್ಯಂಡ್ ಪೀಸ್ಫುಲ್ ರೆಸಲ್ಯೂಷನ್ ಅಂದರೆ ನಿಮಗೆ ಫ್ಯೂಚರಲ್ಲಿ ನೆಕ್ಸ್ಟ್ ಏನು ಮೂವ್ ಮಾಡಬೇಕು ಅನ್ನೋ ಒಂದು ಸೈನ್ಸ್ ನಿಮಗೆ ಸಿಗುತ್ತೆ. ನೀವು ಆಪೋಸಿಟ್ ಪಾರ್ಟಿಗೆ ಕ್ಲಿಯರಾಗಿ ಕಮ್ಯುನಿಕೇಟ್ ಮಾಡಿದಾಗ ನಿಮಗೆ ಒಂದು ಕ್ಲಿಯರ್ ಸೈನ್ ಕೂಡ ಸಿಗುತ್ತೆ. ಆ್ಯಂಡ್ ನಿಮಗೆ ಒಂದು ನೀವು ಪೀಸ್ಫುಲ್ ರೆಸಲ್ಯೂಷನ್ ಮಾಡ್ಕೋಬೋದು, ವೆದರ್ ಟು ಸ್ಟೇ ಇನ್ ದಟ್ ಸಿಚುವೇಶನ್, ವೆದರ್ ಟು ಸ್ಟೇ ವಿತ್ ದಟ್ ಪೀಪಲ್, ಅದನ್ನು ಬಿಟ್ಟು ಮುಂದೆ ಹೋಗೋದಾ ಅನ್ನೋ ಒಂದು ಪೀಸ್ಫುಲ್ ರೆಸಲ್ಯೂಷನ್ ಕೂಡ ಆಗುತ್ತೆ. ಆ್ಯಂಡ್ ಡಬಲ್ ಎಸ್ ರೀಡಿಂಗ್ ವಿ ಆರ್ ಎಂಡಿಂಗ್ ವಿತ್ ಡಬಲ್ ಎಸ್ ಅಂದರೆ ನೀವು ಏನೇನು ಅಂದ್ಕೊಂಡಿದ್ದೀರಾ, ಇಟ್ ಈಸ್ ಎ ಗೋಲ್ಡನ್ ಟೈಮ್ ಫಾರ್ ಯು. ನೀವು ಏನು ಅಂದ್ಕೊಂಡಿದ್ದೀರಾ ಅದನ್ನೆಲ್ಲ ಖಂಡಿತವಾಗಿ ಮ್ಯಾನಿಫೆಸ್ಟ್ ಆಗುತ್ತೆ. ಇಲ್ಲಿ ನೀವು ನೋಡ್ಬೋದು ಏಂಜಲಿಕ್ ಎನರ್ಜೀಸ್. ಓಕೆ. ಸನ್ ಆ್ಯಂಡ್ ಮೂನ್ ಆರ್ ಬ್ಯಾಲೆನ್ಸ್ಡ್ ಆ್ಯಂಡ್ ಇಲ್ಲಿ ಕೂಡ ಒಂದು ಮ್ಯಾನಿಫೆಸ್ಟೇಷನ್ ಎನರ್ಜೀಸ್ ಇದೆ. ಸೊ ನೀವು ಏನು ಒಂದು ಮ್ಯಾನಿಫೆಸ್ಟೇಷನ್ ಇವಾಗ ಮಾಡ್ತೀರಾ ಅಥವಾ ನಿಮ್ಮ ಯೂನಿವರ್ಸ್ಗೆ ನೀವು ನಿಮ್ಮ ಮೆಸೇಜಸ್ನ ಕಳಿಸ್ತೀರಾ ಕ್ಲಿಯರಾಗಿ. ಒನ್ಸ್ ಯು ಗೆಟ್ ದ ಕ್ಲಾರಿಟಿ, ನೀವು ಏನು ಮೆಸೇಜಸ್ ಅಥವಾ ಕಮಾಂಡ್ಸ್ ಯೂನಿವರ್ಸ್ ಕಳಿಸ್ತೀರಾ ಅದೇ ರೀತಿ ನಿಮ್ಮ ಲೈಫ್ನ ನೀವು ಶೇಪ್ ಮಾಡ್ಕೊಬೋದು. ಸೊ ಪಾಸಿಟಿವ್ ಅಫರ್ಮೇಷನ್ಸ್ ಮಾಡಿ, ಅದ್ರ ಜೊತೆಗೆ ನೀವು 100% ಎಫರ್ಟ್ಸ್ ಕೂಡ ಹಾಕಿ, ನಿಮಗೆ ಬೇಕಾದಂಥ ಡ್ರೀಮ್ ಲೈಫ್ ನಿಮಗೆ ಖಂಡಿತ ಈ ಸತಿ ಸಿಗುತ್ತೆ. ಓಕೆ. ಸೊ ದಿಸ್ ಇಸ್ ಯುವರ್ ರೀಡಿಂಗ್ ಪೈಲ್ 1. ಮುನಾಲಜಿ ಡೆಕ್ಕಿಂದ ಒಂದು ಫೈನಲ್ ಮೆಸೇಜ್. ಬಿಲೀವ್ ಇನ್ ದ ಇಂಪಾಸಿಬಲ್. ಓಕೆ. ಎಲ್ಲೋ ಇದು ಒಂದು ಬಿಲೀಫ್ ಸಿಸ್ಟಮ್ ಮೇಲೇನೂ ಡಿಪೆಂಡ್ ಆಗಿದೆ ನಿಮ್ಮ ಒಂದು ಮ್ಯಾನಿಫೆಸ್ಟೇಷನ್. ಸೊ ನಿಮಗೆ ಏನು ಇಂಪಾಸಿಬಲ್ ಇದೆ, ಇಂಪಾಸಿಬಲ್ ಅನ್ನೋದು ಏನೂ ಇಲ್ಲ, ಎಲ್ಲವೂ ಪಾಸಿಬಲ್ ಆಗಿದೆ. ಇಟ್ ಈಸ್ ಜಸ್ಟ್ ಅ ಮ್ಯಾಟರ್ ಆಫ್ ರೀವೈರಿಂಗ್ ಯುವರ್ ಥಾಟ್ಸ್. ನೀವು ಯಾವಾಗ ಅಫರ್ಮೇಷನ್ಸ್ ಜಾಸ್ತಿ ಹೇಳ್ತೀರಾ ಆವಾಗ ನಿಮ್ಮ ಒಂದು ನರ್ವಸ್ ಸಿಸ್ಟಮ್ನ, ನಿಮ್ಮ ಒಂದು ಬ್ರೈನ್ನ ನೀವು ರೀವೈರ್ ಮಾಡ್ತೀರಾ ಟು ಮೇಕ್ ದ ಇಂಪಾಸಿಬಲ್ ಆ್ಯಸ್ ಪಾಸಿಬಲ್. ಸೊ ಬಿಲೀವ್ ಇನ್ ದ ಇಂಪಾಸಿಬಲ್ ಆ್ಯಂಡ್ ಡೂ ಯುವರ್ ಡೈಲಿ ಅಫರ್ಮೇಷನ್ಸ್. And it is time to take action. Okay. It is time to take action. ಸೊ ಏರೀಸ್ ಸೀಸನ್ನಲ್ಲಿ ಈ ಚೇಂಜಸ್ ಎಲ್ಲ ನಿಮಗೆ ಆಗುತ್ತೆ. ಸೊ ನೆಕ್ಸ್ಟ್ ಡಿಸೆಂಬರ್, ಜಾನ್ವರಿ, ಫೆಬ್ರವರಿ ಸೀಸನ್ನಲ್ಲಿ ಈ ಚೇಂಜಸ್ ನಿಮಗೆ ಕಾಣಿಸುತ್ತೆ. ನಿಮ್ಮ ಒಂದು ಆ್ಯಕ್ಷನ್ಸ್ ನೀವೇನು ತೊಗೊತೀರಾ ನೆಕ್ಸ್ಟ್ ಇಯರ್ ಅರೌಂಡ್ ಮಾರ್ಚ್, ಏಪ್ರಿಲ್, ಮೇ ಅಲ್ಲಿ ನೀವು ಆ ಫೈನಲ್ ಗೋಲ್ಸ್ನ ನೀವು ರೀಚ್ ಆಗಿರ್ತೀರ. ಆಲ್ ರೈಟ್. ಸೊ ಇದು ನಿಮ್ಮ ಒಂದು ಜನರಲ್ ರೀಡಿಂಗ್ ಫಾರ್ ನೆಕ್ಸ್ಟ್ 8 months ಪೈಲ್ 1. ಯಾರು ಇಲ್ಲಿ ತನಕ ನೋಡಿದ್ದೀರಾ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆ್ಯಂಡ್ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ನಿಮಗೆ ರೀಡಿಂಗ್ ಹೇಗೆ ಅನಿಸ್ತು ಅಂದ್ಬಿಟ್ಟು. ಈಗ ಪೈಲ್ 2. ಯಾರ್ಯಾರು ಈ ಬ್ಲೂ ಸ್ಟೋನ್ನ ಚೂಸ್ ಮಾಡಿದ್ದೀರಾ, ನಿಮ್ಮ ಒಂದು ರೀಡಿಂಗ್ನ ನೋಡೋಣ.
ಪೈಲ್ ಟು, ಯಾರು ಪೈಲ್ ಟು ಚೂಸ್ ಮಾಡಿದ್ದೀರಾ, ಓಕೆ, ನಿಮ್ಮ ಎನರ್ಜೀಸ್ನ ಕಾಮ್ ಡೌನ್ ಮಾಡ್ಕೊಳ್ಳಿ. ರೆಸ್ಟ್ ಇನ್ ಯುವರ್ ಬಾಡಿ ಆ್ಯಂಡ್ ರಿಸೀವ್ ದಿಸ್ ರೀಡಿಂಗ್. ಒಂದು ಕಾರ್ಡ್ ಬಿದ್ದಿದೆ, ಜಸ್ಟ್ ಪಿಕ್ ದಟ್ ಕಾರ್ಡ್. ಓಕೆ, ಪೈಲ್ ಟು, ಸಾರಿ ಸ್ವಲ್ಪ ಟೈಮ್ ತೊಗೊಂಡೆ ನಾನು ನಿಮ್ಮ ಕಾರ್ಡ್ಸ್ನ ಫುಲ್ ಮಾಡೋದಕ್ಕೆ, ಯಾಕಂದರೆ ದೇರ್ ಆರ್ ಸೋ ಮೆನಿ ಮೆಸೇಜಸ್ ಕಮಿಂಗ್ ಫಾರ್ ಯು ಪೈಲ್ ಟು. ಓಕೆ, ನಿಮ್ಮ ರೀಡಿಂಗ್ನ ನಾನು ಸ್ಟಾರ್ಟ್ ಮಾಡೋಣ. ಪೈಲ್ ಟು, ನಿಮ್ಮ ಒಂದು ಪಾಸ್ಟ್ ಎನರ್ಜೀಸ್ ನೋಡಬೇಕಂದ್ರೆ ಪೈಲ್ ಟು ಸ್ವಲ್ಪ ಹೆವಿ ರೀಡಿಂಗ್ ಆಗಿರುತ್ತೆ. ಸೊ ದರ್ ಇಸ್ ಅ ಟ್ರಿಗರ್ ವಾರ್ನಿಂಗ್ ಬಿಫೋರ್ ವಾಚಿಂಗ್ ಪೈಲ್ ಟು. ಓಕೆ, ನಿಮ್ಮ ಒಂದು ಪಾಸ್ಟ್ ಲೈಕ್ 3 to 4 months ಆರ್ 6 months ಇರ್ಬೋದು ಕೆಲವೊಂದು ಕೇಸಸಲ್ಲಿ. ನಿಮಗೂ ಕೂಡ ಯಾರ್ಯಾರು ಪೈಲ್ ಟು ಚೂಸ್ ಮಾಡಿದ್ದೀರಾ, ಓಕೆ, ನಿಮ್ಮ ಒಂದು ಎನರ್ಜೀಸಲ್ಲಿ ತುಂಬ ಒಂದು ಸ್ವಲ್ಪ ಸಬ್ಕಾನ್ಷಿಯಸ್ ಫಿಯರ್ಸ್ ಇದೆ ಆ್ಯಂಡ್ ಕನ್ಫ್ಯೂಷನ್ಸ್ ಇದೆ. ಓಕೆ, ಈ ಕನ್ಫ್ಯೂಷನ್ಸ್ ಏನಂದರೆ ನಿಮ್ಮ ಲೈಫ್ ಪಾತಲ್ಲಿ ನೀವು ಏನು ಇರ್ತೀರಾ, ಯಾವ ಒಂದು ಕಂಡೀಷನಲ್ಲಿ ಇರ್ತೀರಾ ಅಂದರೆ ನಿಮಗೆ ಬಹಳ ಒಂದು ಆಪ್ಷನ್ಸ್ ಇರುತ್ತೆ. ಓಕೆ, ಎಲ್ಲ ಆಪ್ಷನ್ಸ್ ಇರುತ್ತೆ ಅಥವಾ ಕನ್ಫ್ಯೂಷನ್ಸು ಇರುತ್ತೆ ಅಂತ ಹೇಳ್ಬೋದು, ಅಥವಾ ಟೆಂಪ್ಟೇಷನ್ಸ್ ಇರುತ್ತೆ ಅಂತ ಹೇಳ್ಬೋದು. ಸೊ ನೀವು ನಿಮ್ಮ ಸುತ್ತಮುತ್ತ ನಿಮಗೆ ತುಂಬ ಆಪ್ಷನ್ಸ್ ವಿಲ್ ಬಿ ಪ್ರೆಸೆಂಟೆಡ್ ಟು ಯು. ಲೈಕ್ ಒಂದು ಇಲ್ಲ ನೀವು ಕೆರಿಯರ್ನ ಚೂಸ್ ಮಾಡ್ಬೋದು, ಇಲ್ಲ ಫ್ಯಾಮಿಲಿನ ಚೂಸ್ ಮಾಡಬೇಕು, ಇಲ್ಲ ಒಂದು ಲವ್ ಲೈಫ್ನ ಚೂಸ್ ಮಾಡಬೇಕು, ಅಥವಾ ಮನಿ ಚೂಸ್ ಮಾಡಬೇಕು. ಈ ಥರ ಅಟ್ ಎ ಟೈಮ್ ಯಾವುದಾದ್ರೂ ಒಂದನ್ನೇ ಚೂಸ್ ಮಾಡೋಕ್ಕಾಗೋದು. ಎರಡನ್ನ ಚೂಸ್ ಮಾಡಿದ್ರೆ ಯು ವಿಲ್ ಹ್ಯಾವ್ ಟು ಬ್ಯಾಲೆನ್ಸ್ ಇಟ್ ಔಟ್ ಆ್ಯಂಡ್ ಒಂದು ಕಿಯಾಟಿಕ್ ಎನರ್ಜಿ ಆಗಿರುತ್ತೆ. ಸೊ ಇಲ್ಲಿ ನೀವು ಈ ಕಾರ್ಡಲ್ಲಿ ನೀವು ನೋಡ್ಬೋದು, ಈ ವ್ಯಕ್ತಿಗೆ ಒಂದು ಕಡೆ ವೆಲ್ತ್ ಬರ್ತಾ ಇದೆ. ಓಕೆ, ಒಂದು ಕಡೆ ಒಂದು ಹಾವು ಸ್ನೇಕ್ ಬಂದಿದೆ. ಓಕೆ, ಆ್ಯಂಡ್ ಇನ್ನೊಂದು ಕಡೆ ಒಂದು ರೀತ್ ಬಂದಿದೆ. ಸೊ ಇದು ಸಿಂಬಾಲಿಕ್ ರೆಪ್ರೆಸೆಂಟೇಷನ್. ಇಲ್ಲಿ ಒಂದು ವ್ಯಕ್ತಿ ಒಂದು ಕಪ್ಪಿಂದ ಆಚೆ ಬರ್ತಾ ಇದೆ. ಸೊ ಇಟ್ ಈಸ್ ನಥಿಂಗ್ ಬಟ್ ಸಿಂಬಾಲಿಕ್ ರೆಪ್ರೆಸೆಂಟೇಷನ್. ನಿಮಗೆ ವೆಲ್ತ್ ಬರುವಂಥ ಒಂದು ದಾರಿ ಇದೆ. ಒಂದು ಟಾಕ್ಸಿಸಿಟಿನೂ ಒಂದು ನಿಮಗೆ ಒಂದು ಲೈಫಲ್ಲಿ ಒಂದು ಟಾಕ್ಸಿಸಿಟಿ ಅರ್ಥ ಅಂದರೆ ಒಂದು ನೆಗೆಟಿವ್ ಎನರ್ಜಿ ಕೂಡ ನಿಮ್ಮ ಸುತ್ತಮುತ್ತಲಿರುತ್ತೆ, ಅಥವಾ ಒಂದು ಪಾಸಿಟಿವ್ ಎನರ್ಜಿ. ಈ ರೀತಿ ಪ್ರಕಾರ ಒಂದು ಪಾಸಿಟಿವ್ ಎನರ್ಜಿ, ನ್ಯೂ ಬಿಗಿನಿಂಗ್ ಕೂಡ ಇರುತ್ತೆ, ಒಂದು ಲವ್ ಲೈಫಿನ ಎನರ್ಜಿ ಕೂಡ ಇರುತ್ತೆ. ಸೊ ಯು ವಿಲ್ ಬಿ ಪ್ರೆಸೆಂಟೆಡ್ ವಿತ್ ಸೋ ಮೆನಿ ಆಪ್ಷನ್ಸ್. ಅಂದರೆ ನಿಮಗೆ ಕನ್ಫ್ಯೂಷನ್ ಆಗುತ್ತೆ, ಏನನ್ನ ಪಿಕ್ ಮಾಡೋದು ಏನನ್ನ ಬಿಡೋದು ಅನ್ನೋ ಥರ
ನಿಮಗೆ ಕನ್ಫ್ಯೂಷನ್ ಇರುತ್ತೆ. ಸೊ ನೀವೇನೇ ಒಂದು ಡಿಸಿಷನ್ನ ತೊಗೊಳೋಂಥ ಕೇಪಬಿಲಿಟಿಯಲ್ಲಿ ನೀವಿರೋದಿಲ್ಲ. ಯಾವುದಾದ್ರೂ ಒಂದು ರಾಂಗ್ ಕಪ್ನ ಚೂಸ್ ಮಾಡಿದ್ರೆ ಅಥವಾ ರಾಂಗ್ ಚಾಯ್ಸ್ನ ಚೂಸ್ ಮಾಡಿದ್ರೆ ಇಟ್ ವಿಲ್ ಬ್ಯಾಕ್ ಫೈರ್ ಯು. ಓಕೆ, ನಿಮಗೆ ಸಪೋಸಿಟ್ಲಿ ಈ ಕಪ್ ವಿಚ್ ಇಸ್ ವೇರ್ ಸ್ನೇಕ್ ಈಸ್ ಕಮಿಂಗ್ ಔಟ್ ಇದನ್ನು ಚೂಸ್ ಮಾಡಿದ್ರೆ ಇಟ್ ವಿಲ್ ಬೈಟ್ ಯು ಅಲ್ವಾ. ಸೊ ಯಾವುದೇ ಒಂದು ರಾಂಗ್ ಆಪ್ಷನ್ನ ಅಪ್ಪಿತಪ್ಪಿ ನೀವು ಚೂಸ್ ಮಾಡಿದರೆ ಇಟ್ ವಿಲ್ ಬ್ಯಾಕ್ ಫೈರ್ ಯು. ಸೊ ಒಂದು ಮೂಮೆಂಟ್ ಹೀಗೆ ಒಂದು ಮೂಮೆಂಟ್ ಹಾಗೆ. ಸೊ ಆ ಥರ ಒಂದು ಕನ್ಫ್ಯೂಷನ್ ಎನರ್ಜೀಸಲ್ಲಿದ್ದೀರಾ ನೀವು ಇದ್ರಿ. ಆ್ಯಂಡ್ ತುಂಬ ಸಬ್ಕಾನ್ಷಿಯಸ್ ಫಿಯರ್ಸ್ ಕೂಡ ಇರುತ್ತೆ. ಸೊ ಮೋಸ್ಟ್ ಆಫ್ ದ ಟೈಮ್ ಇನ್ ಲಾಸ್ಟ್ 4 to 6 ಮಂತ್ಸ್ ನೀವು ಅಲೋನಾಗಿ ಸ್ಪೆಂಡ್ ಮಾಡಿದ್ದೀರಾ, ಐಸೋಲೇಷನಲ್ಲಿ ಸ್ಪೆಂಡ್ ಮಾಡಿದ್ದೀರಾ. ಓಕೆ, ನಿಮಗೆ ಆ ಮೂಮೆಂಟಲ್ಲಿ ನಿಮಗೆ ಆ್ಯಕ್ಚುಲಿ ಲೈಫಲ್ಲಿ ಏನು ಬೇಕು, ಯಾವ ಆಪ್ಷನ್ನ ನೀವು ಚೂಸ್ ಮಾಡಿದ್ರೆ ಒಳ್ಳೆಯದು ಅಂತ ನೀವು ತುಂಬ ಅಲೋನ್ ಟೈಮಲ್ಲಿ ಸ್ಪೆಂಡ್ ಮಾಡಿ ಐಸೋಲೇಷನ್ ಅಂದರೆ ಜನರ ಜೊತೆ ಮಿಂಗಲ್ ಆಗೋಕ್ಕೆ ಇಷ್ಟಪಡ್ದಿರ ಅಲೋನ್ ಟೈಮ್ ಸ್ಪೆಂಡ್ ಮಾಡಿ ಸೋಲ್ ಸರ್ಚಿಂಗ್ ಅಂದರೆ ನಿಮ್ಮ ಒಳಗಡೆನೆ ನೀವು ಹೋಗಿ ನೀವು ಸರ್ಚ್ ಮಾಡಿರ್ತೀರ ನಿಮಗೆ ಏನು ಬೇಕು ಲೈಫಿಂದ, ಯೂನಿವರ್ಸಿಂದ ಅಂತ. ಕೆಲವೊಬ್ಬರು ಯಾರ್ಯಾರು ಇದರಲ್ಲಿ ಫೈಲ್ 2 ಚೂಸ್ ಮಾಡಿದ್ದೀರಾ ಅವರಿಗೆ ಫಾದರಿನ ಇನ್ಫ್ಲೂಯೆನ್ಸ್ ಅಥವಾ ಫಾದರಿನ ಪ್ರೆಷರ್ ಕೂಡ ಜಾಸ್ತಿ ಇರುತ್ತೆ. ಓಕೆ, ನಿಮಗೆ ಇಷ್ಟದ ವಿರುದ್ಧವಾಗಿ ಅವರೇನಾದರೂ ಒಂದು ಆಪ್ಷನ್ನ ಚೂಸ್ ಮಾಡೋವಂಥ ಪ್ರೆಷರ್ ಕೂಡ ಅವ್ರು ಮಾಡಿರ್ತಾರೆ. ಕರಿಯರಲ್ಲಿ ಆಗಿರ್ಬೋದು, ನೀವು ಎ ಚೂಸ್ ಮಾಡಬೇಕಂದ್ರೆ ಅವರು ಬಿ ಚೂಸ್ ಮಾಡಿ ಅಂತ ಹೇಳ್ತಾರೆ. ಲವ್ ಲೈಫಲ್ಲಿ ನೀವು ಎ ಚೂಸ್ ಮಾಡಿ ಅಂದರೆ ಅವರು ಬಿ ಚೂಸ್ ಮಾಡಿ ಅಂತ ಪ್ರೆಷರ್ ಅಥವಾ ಇನ್ಫ್ಲೂಯೆನ್ಸ್ ಮಾಡಿರ್ತಾರೆ. ಅಥವಾ ನಿಮ್ಮ ಒಂದು ಐಡಿಯಾಸ್ ಎಜುಕೇಷನ್ ಮಾಡುವಂಥ ಸ್ಟೂಡೆಂಟ್ಸ್ ಯಾರಾದರೂ ಇದ್ದರೆ ನೀವು ಏನೋ ಬೇರೆ ಒಂದು ಕರಿಯರ್ ಪಾತ್ನ ಚೂಸ್ ಮಾಡಬೇಕಂದ್ರೆ ಅವ್ರು ಇನ್ನೊಂದು ಚೂಸ್ ಮಾಡಿ ಅಂತ ಪ್ರೆಷರ್ ಜಾಸ್ತಿ ಇರುತ್ತೆ. ಕರಿಯರ್ ಆಸ್ಪೆಕ್ಟಲ್ಲಿ ಒಂದು ಡಿಮ್ಯಾಂಡಿಂಗ್ ಬಾಸಲ್ಲಿ ಕೆಲವೊಂದು ಆಡಿಯನ್ಸ್ ಯಾರು ನೋಡ್ತಾ ಇದ್ದೀರಾ, ಒಂದು ಡಿಮ್ಯಾಂಡಿಂಗ್ ಬಾಸ್ ಹತ್ರ ನೀವು ಕೆಲಸ ಮಾಡ್ತಾ ಇರ್ತೀರಾ. ಅವ್ರನ್ನ ಸ್ಯಾಟಿಸ್ಫೈ ಮಾಡೋದು ತುಂಬ ಕಷ್ಟ. ಎವರ್ ಡಿಮ್ಯಾಂಡಿಂಗ್ ಆ್ಯಂಡ್ ಎವರ್ ಸ್ಟ್ರಾಟಜಿಕ್. ಸೊ ಅವ್ರ ಜೊತೆ ಇರಬಹುದಾ, ಇದನ್ನು ಅನುಭವಿಸ್ಬೋದಾ ಅಂತ ನೀವು ತುಂಬ ಡೀಪಾಗಿ ಥಿಂಕ್ ಮಾಡಿರ್ತೀರಾ. ಓಕೆ, ಸೊ ಈ ಎನರ್ಜೀಸಲ್ಲಿ ಲಾಸ್ಟ್ 6 ಮಂತ್ಸಿಂದ ಇರ್ತೀರಾ. ಆ್ಯಂಡ್ ಪ್ರೆಸೆಂಟ್ ಎನರ್ಜೀಸಲ್ಲೂ ಈ ಪ್ರೆಸೆಂಟ್ ಎನರ್ಜೀಸಲ್ಲೂ ಕೂಡ ನಾನೇನು ನೋಡ್ತಾ ಇದ್ದೀನಿ ಅಂದರೆ ತುಂಬ ಫೈಲ್ 2 ಎಸ್ಪೆಷಲಿ ತುಂಬ ಕಿಯಾಟಿಕ್ ಕಂಡೀಷನಲ್ಲಿದ್ದೀರಾ. ಅಂದರೆ ತುಂಬ ದೆರ್ ಇಸ್ ನೋ ಪೀಸ್ ಆಫ್ ಮೈಂಡ್, ದೆರ್ ಇಸ್ ನೋ ನಿಮ್ಮ ಒಂದು ಪರ್ಸ್ನಲ್ ಲೈಫಲ್ಲಿ, ಪರ್ಸ್ನಲ್ ಸ್ಪೇಸಲ್ಲಿ ಕೆಲವೊಬ್ಬರಿಗೆ ಬ್ರೇಕಪ್ ಆಗಿರುತ್ತೆ ಇನ್ ಕೇಸ್ ಆಫ್ ಲವ್ ಲೈಫ್. ಓಕೆ, ಆ್ಯಂಡ್ ಇನ್ನು ಕೆಲವೊಬ್ಬರಿಗೆ ತುಂಬ ರಿಟರ್ನ್ಸ್ ಅಂತ ಏನು ಹೇಳ್ತೀವಿ, ವೆದರ್ ಕರಿಯರ್ ಆಸ್ಪೆಕ್ಟಲ್ಲಿ ಅಥವಾ ಬಿಸ್ನೆಸ್ ಆಸ್ಪೆಕ್ಟಲ್ಲಿ ರಿಟರ್ನ್ಸ್ ತುಂಬ ಕಡಿಮೆ ಬಂದಿದೆ. ಅಥವಾ ಒಂದು ರಿಲೇಷನ್ಶಿಪ್ಪಲ್ಲೂ ನೀವು ಎಫರ್ಟ್ ಹಾಕಿರೋಂಥ ಅಷ್ಟು ರಿಟರ್ನ್ಸ್ ನಿಮಗೆ ಆಪೋಸಿಟ್ ಪರ್ಸನ್ ಕೊಡ್ತಾ ಇರೋದಿಲ್ಲ. ಸೊ ಇದರಿಂದಾಗಿ ನಿಮಗೆ ತುಂಬ ಆ್ಯಂಕ್ಷಸ್ನೆಸ್ ಅದನ್ನೆಲ್ಲ ಅನುಭವಿಸ್ತಾ ಇದ್ದೀರಾ. ತುಂಬ ಲೋ ವೈಬ್ರೇಷನಲ್ ಎನರ್ಜೀಸಲ್ಲಿ ಸದ್ಯಕ್ಕಿದ್ದೀರಾ. ಓಕೆ, ಆ್ಯಂಡ್ ಪ್ರೆಸೆಂಟ್ ಎನರ್ಜೀಸಲ್ಲೂ ಇನ್ನೂ ಕನ್ಫ್ಯೂಷನ್ಸ್, ಇನ್ನೂ ಕ್ಲಾರಿಟಿ ನಿಮಗೆ ಸಿಕ್ಕಿಲ್ಲ. ಓಕೆ, ನೀವು ಚೂಸ್ ಮಾಡಬೇಕು ಲೈಫಲ್ಲಿ. ಅಗೇನ್ ಬೋತ್ ಪರ್ಸ್ನಲಿ ಪ್ರೊಫೆಷ್ನಲಿ ತುಂಬ ಲಾಂಗ್ ಅವೈಟೆಡ್ ಪೀರಿಯಡ್ ಇದೆ. ಏನು ಚೂಸ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಆ್ಯಂಡ್ ರಿಸಲ್ಟ್ಸ್ಗೂ ಕೂಡ ತುಂಬ ನೀವು ಲಾಂಗ್ ಟೈಮ್ ವೆಯ್ಟ್ ಮಾಡಿದ್ದೀರಾ. ಸೊ ಈ ಡಿಸಿಷನ್ ಮಾಡೋಕ್ಕಾಗ್ತಾಯಿಲ್ಲ. ಕೆಲವೊಂದು ಸತಿ ನಿಮಗೆ ಜಸ್ಟ್ ಅದರಿಂದ ಎಸ್ಕೇಪ್ ಆಗಿ ಕ್ವಿಟ್ ಮಾಡಿ ಹೊರಟೋಗೋಣ ಅಂತ, ಆ ಒಂದು ಎಲ್ಲರನ್ನ ಬಿಟ್ಟು ಆ ಒಂದು ಸಿಚುವೇಶನ್, ಆ ಸಂದರ್ಭನ ಬಿಟ್ಟು ಯಾರಿಗೂ ಹೇಳ್ದೆ ಕೇಳದೆ ಕ್ವಿಟ್ ಮಾಡಿ ಅಬ್ಯಾಂಡನ್ ಮಾಡಿ ಹೋಗ್ಬಿಡೋಣ ಅಂತ ಥಾಟ್ಸ್ ಕೂಡ ನಿಮಗೆ ಅನಿಸುತ್ತೆ. ಓಕೆ, ನೀವು ತುಂಬಾ ಒಂದು ಹೀರೋಫೆಂಟ್ ಬಂದಿದೆ ಆ್ಯಂಡ್ ಎಂಪರರ್ ಬಂದಿದೆ. ನೀವು ತುಂಬ ಒಂದು ಕನ್ಸರ್ವೇಟಿವ್ ಅಲ್ಲಿರ್ತೀರ ಅಥವಾ ಕನ್ಸರ್ವೇಟಿವ್ ವರ್ಕ್ ಪ್ಲೇಸಲ್ಲಿರ್ತೀರ. ಸೊ ನಿಮಗೆ ಪ್ರೆಷರ್ ತುಂಬ ಓವರ್ವೆಲ್ಮಿಂಗ್ ಪ್ರೆಷರ್ ಇದೆ ಆ್ಯಂಡ್ ಗಿವ್ ಅಪ್ ಮಾಡಬೇಕು ಅನ್ನೋ ಒಂದು ಸಿಚುವೇಶನ್ ಆಗಿದೆ. ಬಟ್ ಸ್ಟಿಲ್ ಯು ಆರ್ ಟ್ರೈಂಗ್ ಟು ಹೋಲ್ಡ್ ದ ಫೋರ್ಟ್. ಸಾಕಾಗಿದೆ ನಿಮಗೆ ಬೇಸಿಕಲಿ. ಬಟ್ ಇವಾಗ ಜಸ್ಟಿಸ್ ಕಾರ್ಡ್ ಬರ್ತಾ ಇದೆ. ಸೊ ಜಸ್ಟಿಸ್ ವಿಲ್ ಬಿ ಇನ್ ಯುವರ್ ಫೇವರ್. ಓಕೆ, ನಾವು ಫ್ಯೂಚರ್ ಎನರ್ಜೀಸ್ನ ನಾವು ನೋಡಿದ್ರೆ ಒಂದು ಹೊಸ ಬಿಗಿನಿಂಗ್ ಆಗುತ್ತೆ. ಓಕೆ, ಒಂದು ಹೊಸ ಬಿಗಿನಿಂಗ್ ಆಗುತ್ತೆ. ಫೂಲ್ ಕಾರ್ಡ್ ಬರ್ತಾ ಇದೆ ವಿಚ್ ಇಸ್ ಅ ಬಿಗಿನಿಂಗ್ ಆಫ್ ನ್ಯೂ ಜರ್ನಿ. ಓಕೆ, ಸೊ ಇದುವರೆಗೂ ನೀವೇನು ಸೋಲ್ ಸರ್ಚಿಂಗ್ ಮಾಡಿದ್ದೀರಾ, ಏನು ನೀವು ಯೋಚನೆ ಮಾಡಿದ್ದೀರಾ, ಸೊ ಯಾವ ಒಂದು ಪ್ರೆಷರ್ಗೂ ಸಕಂಬಾಗ್ದಿರಾ ನಿಮ್ಮ ಒಂದು ನ್ಯೂ ಜರ್ನಿನ ನೀವು ಬಿಗಿನ್ ಮಾಡ್ತೀರಾ ಯಾವುದೇ ಒಂದು ಪರ್ಸ್ನಲ್ ಆರ್ ಕರಿಯರ್ ಲೈಫಲ್ಲಿ. ಓಕೆ, ಆ್ಯಂಡ್ ಜಸ್ಟಿಸ್ ಒನ್ಸ್ ನೀವು ಡಿಸಿಷನ್ ತೊಗೊತೀರಾ, ಜಸ್ಟಿಸ್ ಇಸ್ ಇನ್ ಯುವರ್ ಫೇವರ್. ಓಕೆ, ನಿಮಗೆ ಯಾವುದು ಫೇವರಬಲ್, ಯಾವುದು ನಿಮಗೆ ಒಳ್ಳೆಯದು ಆ ಡಿಸಿಷನ್ನ ನೀವು ತೊಗೊತೀರಾ. ಆ್ಯಂಡ್ ನಿಮ್ಮ ಫೈನಾನ್ಸಸ್ ಒಂದು ಲೆವೆಲ್ ಎಲಿವೇಟ್ ಆಗುತ್ತೆ. ಓಕೆ, ಒಂದು ಸ್ಟೆಪ್ ಆ್ಯಂಪಪ್ ಆಗುತ್ತೆ. ಸೊ ಕೆಲವೊಬ್ಬರು ಜಾಬ್ ಕೂಡ ಚೇಂಜ್ ಮಾಡ್ಬೋದು. ಓಕೆ, ಅದರಿಂದ ನಿಮ್ಮ ಫೈನಾನ್ಸಸ್ ಇಂಪ್ರೂವ್ ಆಗುತ್ತೆ. ಕೆಲವೊಬ್ಬರಿಗೂ ಯಾವುದಾದ್ರೂ ಒಂದು ವ್ಯಕ್ತಿನ ವೇಟಿಂಗ್ ಪೀರಿಯಡಲ್ಲಿ ಇಟ್ಟಿದ್ರೆ ಆ ವ್ಯಕ್ತಿನ ಚೂಸ್ ಮಾಡ್ಕೊತಾರೆ. ಸೊ ಅವರ ಒಂದು ಪಾರ್ಟ್ನರ್ನ ಅವ್ರು ಮ್ಯಾನಿಫೆಸ್ಟ್ ಮಾಡ್ತಾರೆ. ಸೊ ದಿಸ್ ಇಸ್ ಸಮ್ ಕ್ವೀನ್ ಆಫ್ ಪೆಂಟಕಲ್ಸ್ ಒಂದು ವೈಫ್ ಕಾರ್ಡ್ ಕೂಡ ರೆಪ್ರೆಸೆಂಟ್ ಮಾಡುತ್ತೆ. ಸೊ ಯಾರೊಬ್ಬರು ಒಂದು ಲವ್ ಲೈಫಲ್ಲಿ ಸ್ಟ್ರಗಲ್ ಇರುತ್ತೆ ಅಥವಾ ಕನ್ಫ್ಯೂಷನ್ಸ್ ಇರುತ್ತೆ, ಅವರು ನಿಮ್ಮ ಪಾರ್ಟ್ನರ್ನ ಝೀರೋ ಇನ್ ಮಾಡ್ತೀರಾ, ಕಾಂಕ್ರೀಟ್ ಒಂದು ಡಿಸಿಷನ್ ತೊಗೊತೀರಾ
ಆ್ಯಂಡ್ ನಿಮ್ಮ ಒಂದು ಕ್ವೀನ್ ಆಫ್ ಪೆಂಟಕಲ್ಸ್ನ ನೀವು ಚೂಸ್ ಮಾಡ್ತೀರಾ. ಅದರಿಂದ ಕೂಡ ನಿಮ್ಮ ಲೈಫಲ್ಲಿ ತುಂಬ ಅಬಂಡೆನ್ಸ್ ಆಗುತ್ತೆ. ಓಕೆ, ಅಗೇನ್ ಏನಾದ್ರೂ ಒಂದು ಥರ್ಡ್ ಪಾರ್ಟಿ ಕನೆಕ್ಷನ್ಸ್ ಇದ್ದರೆ ಅಥವಾ ಬೇರೆ ಆಪ್ಷನ್ಸ್ ಇದ್ದರೆ, ಆಪ್ಷನ್ ಟೆಂಪ್ಟಿಂಗ್ ಆಪ್ಷನ್ಸ್ ಆಗಿದ್ರೂ ಯು ವಿಲ್ ಗೋ ಬೈ ಯುವರ್ ರಿಯಾಲಿಟಿ ಆ್ಯಂಡ್ ಗ್ರೌಂಡೆಡ್ನೆಸ್ ಆ್ಯಂಡ್ ನಿಮಗೆ ಯಾವುದು ಒಳ್ಳೆಯದೋ ಆ ಆಪ್ಷನ್ನ ನೀವು ಚೂಸ್ ಮಾಡ್ತೀರಾ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಓಕೆ, ಇಟ್ ಆಲ್ಸೋ ರೆಪ್ರೆಸೆಂಟ್ ಇದುವರೆಗೂ ನೀವು ಯಾವುದೇ ಒಂದು ಆ್ಯಕ್ಷನ್ನ ತಗೊಂಡಿರೋದಿಲ್ಲ. ಓಕೆ, ಸ್ಲೋ ಮೂಮೆಂಟ್ಸ್ ಮಾಡ್ತಾ ಇರ್ತೀರಾ. ಏನೇ ಒಂದು ಥಾಟ್ಸ್ ಇದ್ದರೂ ನಿಮ್ಮ ಮನಸ್ಸಿಗೆ ನೀವು ಟೈಟಾಗಿ ಹೋಲ್ಡ್ ಮಾಡಿ ಇಟ್ಕೊಂಡು ಯಾರಿಗೂ ಎಕ್ಸ್ಪ್ರೆಸ್ ಮಾಡ್ತಿರೋದಿಲ್ಲ. ನೀವೊಬ್ಬರೇ ಕಷ್ಟಪಡ್ತಾ ಇರ್ತೀರಾ. ಬಟ್ ಇವಾಗ ನೀವು ಎಕ್ಸ್ಪ್ರೆಸ್ ಮಾಡ್ತೀರಾ ಬೇರೆಯವ್ರಿಗೆ ನಿಮಗೆ ಏನು ಬೇಕು ಅಂತ. ಆ್ಯಂಡ್ ಎನರ್ಜೀಸ್ ಫ್ಲೋ ಆಗುತ್ತೆ ಬಿಟ್ವೀನ್ ದ ಪರ್ಸನ್. ಯಾರಾದರೂ ನಿಮಗೆ ಪ್ರೆಷರ್ ಕೊಡ್ತಾ ಇದ್ದರೆ ನೀವೇ ಒಳಗಡೆ ಇಟ್ಕೊಂಡು ಅನುಭವಿಸ್ತಾ ಇರ್ತೀರಾ. ಬಟ್ ಇವಾಗ ನೀವು ಅಸರ್ಟಿವ್ ಆಗಿ ಎಕ್ಸ್ಪ್ರೆಸ್ ಮಾಡ್ತೀರಾ ಟು ದ ಆಪೋಸಿಟ್ ಪರ್ಸನ್. ಆ್ಯಂಡ್ ಒಂದು ಫೈರಿ ಲೀಡರ್ ಆಗಿ, ಓಕೆ, ಆ್ಯಕ್ಷನ್ ಓರಿಯೆಂಟೆಡ್ ಪರ್ಸನ್ ಆಗಿ ಕನ್ವರ್ಟ್ ಮಾಡ್ತೀರಾ. ಮಲ್ಟಿ ಟಾಸ್ಕರ್ ಆಗಿ ಕನ್ವರ್ಟ್ ಆಗ್ತೀರಾ. ಸೊ ಎಲ್ಲ ಕಂಟ್ರೋಲ್ನ ನಿಮ್ಮ ಕೈಯಲ್ಲಿ ನೀವು ತೊಗೊತೀರಾ. ಓಕೆ, ಈ ಒಂದು ಫೈಲಲ್ಲೂ ಇವತ್ತು ಈ ಟ್ರಾವೆಲ್ ಕಾರ್ಡ್ಸ್ ತುಂಬ ಜಾಸ್ತಿ ಬರ್ತಾ ಇದೆ. ಸೊ ರೀಲೊಕೇಶನ್ ಮಾಡುವಂಥ ಸಾಧ್ಯತೆ ಜಾಸ್ತಿ ಇದೆ. ಟ್ರಾವೆಲ್ ಮಾಡುವಂಥ ಸಾಧ್ಯತೆ ಜಾಸ್ತಿ ಇದೆ. ಸೊ ನಿಮ್ಮಲ್ಲಿ ಆ್ಯಂಡ್ ನ್ಯೂ ಬಿಗಿನಿಂಗ್ಸ್ ಇನ್ ಜಾಬ್ ಆ್ಯಂಡ್ ಬಿಸ್ನೆಸ್, ನ್ಯೂ ಐಡಿಯಾಸ್, ನ್ಯೂ ಪ್ರಾಜೆಕ್ಟ್ಸ್ ಕಾಣಿಸ್ತಾ ಇದೆ. ಆ್ಯಂಡ್ ನಿಮಗೆ ಅಮೇಝಿಂಗ್ ಸ್ಟ್ರೆಂತ್. ಓಕೆ, ಈ ಒಂದು ಕನ್ಫ್ಯೂಷನ್ ಆ್ಯಂಡ್ ಪ್ರೆಷರ್ ಸಿಚುವೇಷನಿಂದ ಹೊರಗಡೆ ಬಂದು ನಿಮಗೆ ಒಂದು ಅಮೇಝಿಂಗ್ ಸ್ಟ್ರೆಂತ್. ಎಲ್ಲರೂ ನಿಮಗೆ ಯಾರು ಪ್ರೆಷರ್ ಕೊಡ್ತಾಯಿದ್ರು, ಯಾರು ನಿಮ್ಮನ್ನ ದಬಾಯಿಸ್ತಾಯಿದ್ರು, ಯಾರು ನಿಮಗೆ ಫೋರ್ಸ್ ಮಾಡ್ತಾಯಿದ್ರು, ಕಾರ್ನರ್ ಮಾಡ್ತಾಯಿದ್ರು, ಅವ್ರನ್ನೆಲ್ಲ ಒಂದು ಕಂಟ್ರೋಲ್ ಮಾಡೋವಂಥ ಅಮೇಝಿಂಗ್ ಸ್ಟ್ರೆಂತ್ ಆ್ಯಂಡ್ ಕೇಪಬಿಲಿಟಿ ನಿಮಗೆ ಸಿಗುತ್ತೆ. ಅವರು ಯಾವುದೇ ಒಂದು ಅನಿಮಲ್ನ ಹೆಂಗೆ ಕಂಟ್ರೋಲಲ್ಲಿ ತೊಗೋಬೇಕು, ಅದೇ ರೀತಿ ನಿಮ್ಮ ಸುತ್ತಮುತ್ತದಲ್ಲಿ ಇರುವಂಥ ಬ್ಯಾಡ್ ಎನರ್ಜೀಸ್, ಬ್ಯಾಡ್ ಪೀಪಲ್ನ ನೀವು ಟೇಮ್ ಮಾಡೋವಂಥ ಎನರ್ಜಿ ಆ್ಯಂಡ್ ಕಂಟ್ರೋಲ್ ಮಾಡೋವಂಥ ಎನರ್ಜಿ ನಿಮಗೆ ಸಿಗುತ್ತೆ. ಓಕೆ, ಆ್ಯಂಡ್ ಓಕೆ, ಸೊ ಒಂದು ಓವರ್ ಥಿಂಕಿಂಗ್ ಮೋಡಿಂದ ಆಚೆ ಬರ್ತೀರಾ. ಯಾವುದೇ ಒಂದು ಬ್ಯಾಡ್ ಎಂಡಿಂಗ್, ಓಕೆ, ಇದರಲ್ಲಿ ಯಾರ ಹತ್ರ ಆದ್ರೂ ಟೈಸ್ ಕಟ್ ಮಾಡಬೇಕು. ಸಪೋಸ್ ಒಂದು ಎಂಡಿಂಗ್ ತೊಗೊಂಬರ್ಬೇಕು ಟು ಮೇಕ್ ಯುವರ್ ಸೆಲ್ಫ್ ಫ್ರೀ ಆ್ಯಂಡ್ ನಿಮಗೆ ನೀವು ರಿಲೀಫ್ ತೊಗೊಂಬರ್ಬೇಕು ಅಂತ ಯಾರ ಹತ್ರ ಆದ್ರೂ ಸಂಬಂಧ ಮುರಿಬೇಕು ಅಂತ ಸಂದರ್ಭ ಬಂದ್ರೂ ನೀವು ಆ ಸಂಬಂಧನ ಮುರಿದ್ಬಿಟ್ಟು ನಿಮ್ಮ ಲೈಫಲ್ಲಿ ನೀವು ಮೂವ್ ಆನ್ ಆಗ್ತೀರಾ. ವಿಚ್ ವಿಲ್ ರಿಸಲ್ಟ್ ಟು ವೀಲ್ ಆಫ್ ಫಾರ್ಚ್ಯೂನ್. ನೀವು ಒಂದು ಕ್ಲಾರಿಟಿ ತಗೊಂಡು ನಿಮ್ಮ ಲೈಫ್ನ ನೀವು ಕಂಟ್ರೋಲಲ್ಲಿ ತೊಗೊಂಡಾಗ ವೀಲ್ ಆಫ್ ಫಾರ್ಚ್ಯೂನ್ ವಿಲ್ ಮೂವ್ ಟುವರ್ಡ್ಸ್ ಯು. ಓಕೆ, ವೀಲ್ ಆಫ್ ಫಾರ್ಚ್ಯೂನ್ ಅಂದರೆ ಒಂದು ಬಿಗ್ ಹ್ಯಾಪಿ ಚೇಂಜಸ್ ನಿಮ್ಮ ಕಡೆಗೆ ಬರ್ತಾ ಇದೆ. ನಿಮ್ಮ ಲಕ್ ನಿಮ್ಮ ಕಡೆ ಶಿಫ್ಟ್ ಆಗುತ್ತೆ. ಆ್ಯಂಡ್ ಎವ್ರಿಥಿಂಗ್, ಓಕೆ, ಎಲ್ಲ ನಿಮ್ಮ ಕಡೆಗೆ ಪ್ರಾಸ್ಪೆರಿಟಿ ಆ್ಯಂಡ್ ಅಬಂಡೆನ್ಸ್ ಅಟ್ರಾಕ್ಷನ್ ಆಗುತ್ತೆ. ಆ್ಯಂಡ್ ಯು ವಿಲ್ ಮ್ಯಾನಿಫೆಸ್ಟ್ ದಿಸ್ ಅಬಂಡೆನ್ಸ್ ಹ್ಯಾಪಿನೆಸ್. ಓಕೆ, ರಿಲೇಷನ್ಶಿಪ್ಪಲ್ಲಿ ಇದನ್ನು ಒಂದು ಹ್ಯಾಪಿಲಿ ಎವರ್ ಆಫ್ಟರ್ ಫ್ಯಾಮಿಲಿ, ಹಸ್ಬೆಂಡ್ ಆ್ಯಂಡ್ ವೈಫ್ ವಿತ್ ಕಿಡ್ಸ್ ಅಂತಾರೆ. ಸೊ ಒಂದು ಫುಲ್ ಸರ್ಕಲ್ ಯಾವಾಗ ಕಂಪ್ಲೀಟ್ ಆಗುತ್ತೆ ವೆನ್ ಯು ಹ್ಯಾವ್ ಎನ್ ಹ್ಯಾಪಿ ಫ್ಯಾಮಿಲಿ, ಅದನ್ನು ಕೂಡ ಮ್ಯಾನಿಫೆಸ್ಟ್ ಮಾಡ್ತೀರಾ. ಆರ್ ಅದರ್ವೈಸ್ ನಿಮಗೆ ಬೇಕಾಗಿರೋವಂಥ ಒಂದು ಅಮೇಝಿಂಗ್ ಬಿಸ್ನೆಸ್ ಆ್ಯಂಡ್ ಅಮೇಝಿಂಗ್ ಕರಿಯರ್ನ ಕೂಡ ನೀವು ಮ್ಯಾನಿಫೆಸ್ಟ್ ಮಾಡಿಕೊಂಡು you will achieve that 10 of cups. Okay, so we are ending the reading with a very positive note, pile 2. ಇದು ನಿಮ್ಮ ಒಂದು ಜನರಲ್ ರೀಡಿಂಗ್ ಆಗಿದೆ ಫಾರ್ ನೆಕ್ಸ್ಟ್ 8 months. ಓಕೆ, ನಿಮಗೆ ಒಂದು ಗೈಡೆನ್ಸ್ ಕಾರ್ಡ್ ತಗೊಳ್ಳೋಣ ಫ್ರಮ್ ಮೊನಾಲಜಿ ಡೆಕ್. ಓಕೆ, ಸೊ ಇದರಲ್ಲಿ ನಾವು ನೋಡಿದ್ವಿ ಹೇಗೆ ಟ್ಯಾರೋ ರೀಡಿಂಗಲ್ಲಿ ಬಂತು ಅದೇ ರೀತಿ ಇದರಲ್ಲಿ ಕೂಡ ಮೆಸೇಜಸ್ ಬರ್ತಾ ಇದೆ. ಸೊ ಬಿ ಬೋಲ್ಡ್. ಓಕೆ, ಯಾರೇ ಒಂದು ಪ್ರೆಷರ್ ಮಾಡಿದ್ರು, ಇನ್ಫ್ಲೂಯೆನ್ಸ್ ಮಾಡಿದ್ರು ಅದಕ್ಕೆ ಸಕಂಬ ಆಗದಿರೋ ಥರ ಬಿ ಬೋಲ್ಡ್ ಆ್ಯಂಡ್ ಮೇಕ್ ದ ಫಸ್ಟ್ ಮೂವ್. ನಿಮ್ಮ ಲೈಫಲ್ಲಿ ಏನು ಚೇಂಜಸ್ ಬೇಕೋ ಅದಕ್ಕೆ ಆ ಚೇಂಜಸ್ ಮ್ಯಾನಿಫೆಸ್ಟ್ ಆಗೋಕ್ಕೆ ಯು ಹ್ಯಾವ್ ಟು ಬಿ ಬೋಲ್ಡ್ ಆ್ಯಂಡ್ ಯು ಹ್ಯಾವ್ ಟು ಕಮ್ಯುನಿಕೇಷನ್ ಇಸ್ ದ ಕೀ. ಓಕೆ, ಎಕ್ಸ್ಪ್ರೆಸ್ ಟು ಪೀಪಲ್. ಏನು ನೀವು ಮನಸ್ಸಲ್ಲಿ ಒಳಗಡೆ ಇಟ್ಕೊಂಡು ನೋವು ಅನುಭವಿಸ್ತಾ ಇದ್ದೀರಾ ಅದನ್ನು ಅನುಭವಿಸ್ತೀರಾ. ಯು ವಿಲ್ ಸ್ಟಾರ್ಟ್ ಎಕ್ಸ್ಪ್ರೆಸ್ಸಿಂಗ್ ಟು ಪೀಪಲ್ ನಿಮಗೆ ಏನು ಬೇಕು ಅಂತ. ನೀವು ಬೋಲ್ಡ್ ಆಗ್ತೀರಾ ಆ್ಯಂಡ್ ಮೇಕ್ ದ ಫಸ್ಟ್ ಮೂವ್. ಓಕೆ, ನೀವು ಆ ಥರ ಕಾನ್ಫಿಡೆನ್ಸ್ ಆಗಿ ಯಾವಾಗ ಮೂವ್ ಮಾಡ್ತೀರಾ, ಓಕೆ, ಕಾನ್ಫಿಡೆನ್ಸಿಂದ ಎಕ್ಸ್ಪ್ರೆಸ್ ಮಾಡಿ ಮೂವ್ ಮಾಡ್ತೀರಾ ಆವಾಗ ವಿನ್ ಔಟ್ಕಮ್ ಬರುತ್ತೆ. ವಿನ್ ಔಟ್ಕಮ್ ಈಸ್ ಫೋರ್ಕಾಸ್ಟೆಡ್. ಓಕೆ, ಸೊ ಇಲ್ಲಿ ನೀವು ನೋಡ್ಬೋದು ಬಿ ಬೋಲ್ಡ್ ಆ್ಯಂಡ್ ಮೇಕ್ ದ ಫಸ್ಟ್ ಮೂವ್. ಕಮ್ಯುನಿಕೇಟ್ ಮಾಡಬೇಕು, ನಿಮಗೆ ಏನು ಬೇಕು ಅನ್ನೋದನ್ನ ನಿಮ್ಮ
ಅರೌಂಡ್ ದ ಪೀಪಲ್ ಯಾರಿದ್ದಾರೆ ಅವ್ರಿಗೆ ನೀವು ಕಮ್ಯುನಿಕೇಟ್ ಮಾಡಬೇಕು. ಕಾನ್ಫಿಡೆನ್ಸಿಂದ ಆ್ಯಂಡ್ ಬೋಲ್ಡ್ನೆಸ್ಸಿಂದ ಕಮ್ಯುನಿಕೇಟ್ ಮಾಡಿದಾಗ ಪೀಸ್ಫುಲ್ ರೆಸಲ್ಯೂಷನ್ ಆ್ಯಂಡ್ ವಿನ್ ವಿನ್ ಔಟ್ಕಮ್, ಇಬ್ಬರಿಗೂ ಫೇವರಬಲ್ ಆಗಿರೋಂಥ ಔಟ್ಕಮ್ ಸಿಗುತ್ತೆ. ಓಕೆ, ಅಡ್ಜಸ್ಟ್ಮೆಂಟ್ಸ್ ಆರ್ ರಿಕ್ವೈರ್ಡ್. ಓಕೆ, ಡೋಂಟ್ ಲೆಟ್ ಯುವರ್ ಪ್ರೈಡ್ ಕಮ್ ಇನ್ ದ ವೇ. ಸೊ ಯಾರಾದರೂ ಒಂದು ಎಲ್ಡರ್ಸ್ ಇರ್ಬೋದು, ಒಂದು ಬಾಸ್ ಇರ್ಬೋದು, ಅವ್ರಿಗೆ ಪ್ರೈಡ್ ಅಥವಾ ಈಗೋಯಿಸ್ಟಿಕ್ ವೇಯಿಂದ ಹೋಗ್ದಿರ ಹಂಬಲ್ ಆಗಿ ನಿಮಗೆ ಏನು ಬೇಕು ಅನ್ನೋದನ್ನು ನೀವು ಹೇಳಿ ಆ್ಯಂಡ್ ಅಡ್ಜಸ್ಟ್ಮೆಂಟ್ಸ್ ಮಾಡಿ. ಯು ವಿಲ್ ಲೈಕ್ ಯುವರ್ ಹಾರ್ಡ್ ವರ್ಕ್ ವಿಲ್ ಪೇ ಆಫ್ ಆ್ಯಂಡ್ ಫೈರಿ ಕ್ಲೈಮ್ಯಾಕ್ಸ್ ಅಪ್ರೋಚಸ್. ಸೊ ಯು ವಿಲ್ ಹ್ಯಾವ್ ಎ ಗುಡ್ ಎಂಡಿಂಗ್. ಓಕೆ, ಏಂಜಲ್ ಗೈಡೆನ್ಸ್ನ ತಗೊಳ್ಳೋಣ ಬಿಫೋರ್ ವಿ ಎಂಡ್ ದ ರೀಡಿಂಗ್. ಸೇಮ್ ಟ್ಯಾರೋ ಮತ್ತು ಮೊನಾಲಜಿಯಲ್ಲಿ ಹೇಗೆ ಬಂತು, ಇಟ್ ಈಸ್ ದ ಟೈಮ್ ಫಾರ್ ಯು ಟು ಚೂಸ್ ನ್ಯೂ ಡೈರೆಕ್ಷನ್. ಓಕೆ, ನಿಮ್ಮ ಲೈಫ್ ಟ್ರಜೆಕ್ಟ್ರಿ ಹೇಗೆ ಚೇಂಜ್ ಆಗಬೇಕು, ಅದಕ್ಕೋಸ್ಕರ ನೀವು ಒಂದು ನ್ಯೂ ಡೈರೆಕ್ಷನ್ನ ಚೂಸ್ ಮಾಡಬೇಕು. ಓಕೆ, ಸಿಚುವೇಶನ್ ವಿಲ್ ಇಂಪ್ರೂವ್. ನಿಮ್ಮ ಒಂದು ಕಂಡೀಷನ್ ಏನಿದೆ ಲೈಫಲ್ಲಿ ಅದು ರಿಕವರ್ ಆಗುತ್ತೆ ಆ್ಯಂಡ್ ಸಿಚುವೇಶನ್ ವಿಲ್ ಇಂಪ್ರೂವ್ ವಿತಿನ್ ನೆಕ್ಸ್ಟ್ ಫ್ಯೂ ಮಂತ್ಸ್. ಓಕೆ, ಅಸರ್ಟಿವ್ ಆಗಿರಿ. ನಿಮಗೆ ಯಾರ ಹೆಲ್ಪ್ ಬೇಕೋ ಅವರ ಹೆಲ್ಪನ್ನು ತಗೊಳ್ಳಿ. ಹೆಲ್ಪ್ಫುಲ್ ಪೀಪಲ್ ಅರೌಂಡ್ ಯು. ಓಕೆ, ಗೆಟ್ ಮೋರ್ ಇನ್ಫಾರ್ಮೇಷನ್. ಓಕೆ, ಸೊ ಟ್ಯಾರೋ ಕಾರ್ಡ್ಸಲ್ಲಿ ಹೇಗೆ ಬಂತು ಆ ರೀತಿ ಯು ವಿಲ್ ಬಿ ಬೋಲ್ಡ್. ಯು ವಿಲ್ ಅದರಿಂದ ನಿಮ್ಮ ಒಂದು ಫೇಸಿಂದ ಆಚೆ ಬಂದು ಬೋಲ್ಡಾಗಿ ನೀವು ಏನು ಇನ್ಫಾರ್ಮೇಷನ್ ಬೇಕೋ ಅದನ್ನು ಕಲೆಕ್ಟ್ ಮಾಡಿ ಕನ್ಫ್ರಂಟ್ ಮಾಡ್ತೀರಾ. ಆ್ಯಂಡ್ ಎಸ್, ನಿಮಗೆ ಏನು ಬೇಕೋ ಆ ಚೇಂಜಸ್ನ ಲೈಫಲ್ಲಿ ನೀವು ಮ್ಯಾನಿಫೆಸ್ಟ್ ಮಾಡ್ತೀರಾ. ಓಕೆ, ಆ್ಯಂಡ್ ಬಾಟಮ್ ಆಫ್ ದ ಡೆಕ್, ಇಟ್ ಈಸ್ ಅಪ್ ಟು ಯು. ಓಕೆ, ಸೊ ಇದು ನಿಮ್ಮ ಮೇಲೇ ಡಿಪೆಂಡೆಂಟ್ ಆಗಿದೆ. ನೀವು ಯಾವಾಗ ಬೋಲ್ಡಾಗಿ ಮೂವ್ ಮಾಡ್ತೀರಾ ಆ ಮೂಮೆಂಟಿಂದ ನಿಮ್ಮ ಲೈಫಲ್ಲಿ ಚೇಂಜಸ್ನ ನೀವು ನೋಡ್ತೀರಾ. ಸೊ ಪೈಲ್ 2, ಇದು ನಿಮ್ಮ ಟ್ಯಾರೋ ರೀಡಿಂಗ್ ಫಾರ್ ನೆಕ್ಸ್ಟ್ 6 to 8 months. ಹೇಳಿ, ಇಲ್ಲಿ ತನಕ ರೀಡಿಂಗ್ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಆ್ಯಂಡ್ ನಿಮಗೆ ರೀಡಿಂಗ್ ಹೇಗೆ ಅನಿಸ್ತು ಅಂತ ಹೇಳಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಆ್ಯಂಡ್ ಮತ್ತೊಮ್ಮೆ ಎಲ್ಲರಿಗೂ ವರಮಹಾಲಕ್ಷ್ಮಿ ವೃತ್ತದ ಶುಭಾಶಯಗಳು. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ರೀಡಿಂಗ್. ನಿಮ್ಗೆ ಇನ್ ಕೇಸ್ ಏನಾದ್ರೂ ಪರ್ಸ್ನಲ್ ರೀಡಿಂಗ್ ಬೇಕಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋಗಿ, ಅಲ್ಲಿ ಆಪ್ಷನ್ಸ್ ಇದೆ, ನಿಮ್ಮ ರೀಡಿಂಗ್ಸ್ನ ಪರ್ಚೇಸ್ ಮಾಡಿ. ಆಲ್ಸೋ ಇವತ್ತು ನಾಳೆ ಮತ್ತು ನಾಳಿದ್ದು ಫಾರ್ ಈ ಫೆಸ್ಟಿವ್ ಸೀಸನಲ್ಲಿ ವರಮಹಾಲಕ್ಷ್ಮಿ ಮತ್ತು ರಕ್ಷಾಬಂಧನ್ ಫೆಸ್ಟಿವ್ ಸೀಸನಲ್ಲಿ ಟ್ಯಾರೆಟ್ ಆಫರ್ ಇದೆ. ನೀವು ಇದನ್ನು ಬೆಸ್ಟ್ ಯೂಸ್ ಮಾಡಿಕೊಂಡು ಟ್ಯಾರೆಟ್ ಆಫರ್ನ ಯೂಸ್ ಮಾಡ್ಕೊಬೋದು. ನಿಮಗೆ ಯಾವುದೇ ಒಂದು 5 ಕ್ವಶನ್ಸ್ ಆನ್ಸರ್ ಬೇಕಿದ್ದರೆ 5 ಕ್ವಶನ್ಸ್ನ ಕೇಳ್ಬೋದು ಆ್ಯಂಡ್ ಅದನ್ನು ಆನ್ಸರ್ಸ್ ಪಡಿಬೋದು. ಡೆಲಿವರಿ ವಿಲ್ ಬಿ ಆನ್ ಸೇಮ್ ಡೇ. ಈ ಆಪರ್ಚುನಿಟಿನ ಯೂಸ್ ಮಾಡ್ಕೊಳ್ಳಿ ಟು ಬೆಸ್ಟ್ ಆಫ್ ಯುವರ್ ಇಂಟ್ರೆಸ್ಟ್. ಓಕೆ, ನಾನು ಮತ್ತೆ ಇನ್ನೊಂದು ರೀಡಿಂಗ್ ಜೊತೆ ನಿಮಗೆ ಬರ್ತೀನಿ. ಥ್ಯಾಂಕ್ಸ್ ಸೋ ಮಚ್. ಬಾಯ್.